Hello students, welcome to Patalkal English Academy and Banshankar English Academy. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ಗೆ ಸಂಬಂಧಪಟ್ಟು ಥಿಯರಿ ಕ್ಲಾಸಸ್ಗಳನ್ನ ನಾನು ಹೇಳ್ಕೊತ ಬಂದೇನೆ. ಈಗಾಗಲೇ 6 ಪಾರ್ಟ್ಸ್ ಮಾಡೀನಿ, 6 ವಿಡಿಯೋಸ್ಗಳನ್ನ ಮಾಡೀನಿ. ಏನೇನು ಮಾಡೀನಿ ಫಸ್ಟ್ ವಿಡಿಯೋದಲ್ಲಿ, ಸೆಕೆಂಡ್ ವಿಡಿಯೋದಲ್ಲಿ ಅಂತಂದ್ರೆ ನಿಮಗೆ ಇವನ್ನೆಲ್ಲ ಮಾಡ್ಕೋತ ಬಂದೆ ನೋಡ್ರಿ. ಫಸ್ಟ್ ಹೆಂಗೆ ಒಂದು ಡೈರೆಕ್ಟ್ ಸ್ಪೀಚ್ನಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಆಗ್ಬೇಕಾದ್ರೆ ವರ್ಬ್ಸ್ ಕಂಜಂಕ್ಷನ್ಸ್ ಹೆಂಗೆ ಚೇಂಜ್ ಆಗ್ತಾವ ಇದು ಮೊದಲು ಹೇಳೇನ್ರಿ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಸರ್ಟಿವ್ ಸೆಂಟೆನ್ಸ್ ಆಗಬೇಕಲ್ಲ, ಅದು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಅಸರ್ಟಿವ್ ಸೆಂಟೆನ್ಸನ್ನು ಮಾಡೋದನ್ನು ಹೇಳೇನ್ರಿ. ಹೌ ಸೆಂಟೆನ್ಸಸ್ ಆರ್ ಚೇಂಜ್ಡ್ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಹೆಂಗೆ ಆಗ್ಬೇಕು ಅವು ಅದಕ್ಕೆ ಹೆಂಗೆ ಆಗ್ತಾವೆ. ಆಮೇಲೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಹೆಂಗೆ ಅಸರ್ಟಿವ್ ಸೆಂಟೆನ್ಸ್ ಆಗ್ತಾವೆ ಅದು ಒಂದು ವಿಡಿಯೋ ಮಾಡಿ ಹಾಕೇನೆ. ಇವೆಲ್ಲ ಪ್ರಿಪರೇಟರಿ ವರ್ಕ್ ಇದು. ಆಮೇಲೆ ಪ್ರನೌನ್ಗಳು ಹೆಂಗೆ ಚೇಂಜ್ ಆಗ್ತವೆ, ಫಸ್ಟ್ ಪರ್ಸನ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರನೌನ್ಗಳು ಥರ್ಡ್ ಪರ್ಸನ್ಗಳಾಗಿ ಕನ್ವರ್ಟ್ ಆಗಬೇಕು, ಹೆಂಗೆ ಆಗ್ತವೆ ಅದು ಒಂದು ವಿಡಿಯೋ ಮಾಡಿ ಹಾಕೀನಿ. ಇದೆಲ್ಲ ಪ್ರಿಪರೇಟರಿ ವರ್ಕ್, ಇದೆಲ್ಲ ಆಗಲೇಬೇಕ್ರಿ. ಇದು ಎಲ್ಲ ಪ್ರನೌನ್ ಚೇಂಜ್ ಮಾಡೋದ್ರ ಬಗ್ಗೆ. ಇನ್ನು ಟೆನ್ಸ್ ಇಂಪಾರ್ಟೆಂಟ್ ಅಲ್ಲ, ಎಲ್ಲವೂ ಇಂಪಾರ್ಟೆಂಟೇ ರೀ. ಡೈರೆಕ್ಟ್ ಇಂಡೈರೆಕ್ಟ್ ಮಾಡುವಾಗ ಎಲ್ಲಿ ಒಂದು ಸ್ಟೆಪ್ನಲ್ಲಿ ತಪ್ಪಿದ್ರು ಮಾರ್ಕ್ ಹೋಗಿಬಿಡ್ತದೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಒಂದು ಟೆನ್ಸ್ ಇದ್ದದನ್ನು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಹೆಂಗೆ ಟೆನ್ಸ್ ಬದಲಾಗ್ತವೆ ಒಂದು ವಿಡಿಯೋ ಮಾಡಿ ಹಾಕೇನೆ. ನೆಕ್ಸ್ಟ್ ಡೈರೆಕ್ಟ್ ಸ್ಪೀಚ್ನಲ್ಲಿ ಕೆಲವು ವರ್ಡ್ಸ್ಗಳು ಇರ್ತಾವೆ ರೀ, ಟೈಮು ಪ್ಲೇಸು ತೋರಿಸುವಂಥ ವರ್ಡ್ಸ್ಗಳು. ಅವು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಹೆಂಗೆ ಚೇಂಜ್ ಆಗ್ತಾವ ಮತ್ತೊಂದು ವಿಡಿಯೋ ಮಾಡಿ ಹಾಕೇನೆ. ಇವನ್ನೆಲ್ಲ ಸಿರೀಸ್ ಇದು ಎಲ್ಲ ನೋಡ್ಕೊತ ಬರ್ಬೇಕ್ರಿ ನೀವು ರೀ. ಒನ್ ಬೈ ಒನ್ ನೋಡ್ಕೊತ ಬಂದ್ರಿ ಅಂದ್ರೆ ನಿಮಗೆ ಇಲ್ಲಿವರೆಗೂ ಬಂದಾಗ ನಿಮಗೆ ಹೈಸ್ಕೂಲಿಗೆ ಲೆವೆಲ್ ಕ್ವಶನ್ಸ್ಗಳನ್ನ ಬಿಡಿಸ್ಲಿಕ್ಕೆ ಬರ್ತದೆ ರೀ. 100% ಬಿಡಿಸ್ತೀರಿ. ಒಂದು ಡೈರೆಕ್ಟ್ ಸ್ಪೀಚ್ ಕೊಟ್ರಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತೀರಿ. ಬಟ್ ಇದಕ್ಕೆ ಎಡಿಷನ್ ಆಗಿ ಇನ್ನೊಂದಿಷ್ಟು ನೀವು ಕಲಿಬೇಕಾಗ್ತೈತಿ, ಅದನ್ನು ಇವತ್ತು ಹೇಳ್ತೀನಿ. ಅಂದರೆ ಇಲ್ಲಿವರೆಗೂ ಕೊಟ್ಟಂಥ ಸೆಂಟೆನ್ಸ್ಗಳು ಸಿಂಗಲ್ ಸೆಂಟೆನ್ಸ್ ಇರ್ತಿದ್ವು ರೀ. ಸಿಂಗಲ್ ಸೆಂಟೆನ್ಸ್. ಕಮಲಾ ಸೈಡ್ ಐ ವಾಂಟ್ ಟು ಬೈ ಎ ಪೆನ್, ಅಷ್ಟೇ ಸಿಂಗಲ್ ಸೆಂಟೆನ್ಸ್ ಇರ್ತಿತ್ತು. ಸಿಂಗಲ್ ಸೆಂಟೆನ್ಸನ್ನ ಹೆಂಗೆ ಒಂದು ಡೈರೆಕ್ಟ್ ಸ್ಪೀಚ್ನಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ಕೊತ ಬಂದೀನಿ. ನಾ ಹೇಳಿದ ಪ್ರಕಾರ ಎಲ್ಲ ಮಾಡ್ಕೊತ ಹೋದರೆ ಕರೆಕ್ಟ್ ಬರ್ತದೆ ಆನ್ಸರ್, ಕರೆಕ್ಟ್ ಬರ್ತದೆ. ಎಲ್ಲಾದರೂ ಚೂರು ಏನಾದ್ರು ಅನಿಸ್ತಂದ್ರೆ ಕಮೆಂಟ್ ಮಾಡಿರಿ. ಎಂತಲ್ಲಿ ಗೊತ್ತಾಗಲಿಲ್ಲ ಅಂದರೆ ನಾನು ನಿಮ್ಗೆ ಹೇಳ್ತೀನಿ, ಕರೆಕ್ಟ್ ಹೇಳ್ತೇನೆ, ಕರೆಕ್ಟ್ ಆನ್ಸರನ್ನು ಸಿಗ್ತದೆ ನಿಮಗೆ. ಇಲ್ಲಿವರೆಗೂ ಕಲಿತ ನಂತರ ಅಲ್ಲೇ ಮುಗಿಯೋದಿಲ್ಲ ರೀ. ಸಮ್ಟೈಮ್ಸ್ ಸಿಂಗಲ್ ಸೆಂಟೆನ್ಸ್ ಕೊಡೋದಿಲ್ಲ, ಡಬಲ್ ಸೆಂಟೆನ್ಸಸ್ ಕೊಡ್ತಿರ್ತಾರ, ಮಲ್ಟಿ ಸೆಂಟೆನ್ಸಸ್ ಕೊಡ್ತಿರ್ತಾರ. ಅವನು ಕೊಟ್ಟಾಗ ಹೆಂಗೆ ಮಾಡಬೇಕು? ಹೌದು, ಇದು ಗುಡಿ ಕಟ್ಟಿ ಒಂದು ನಮೂನಿ ಕಳಸ ಇಟ್ಟಂಗೆ ಇದು. ಇದೆಲ್ಲ ಕಳಸ ಇಟ್ಟಂಗೆ, ಇನ್ನೊಂದು ಕಳಸತ್ತೆ, ಅದನ್ನೊಂದು ಇಡಬೇಕು, ನಾಳೆ ಇಡ್ತೀನಿ. ಅಂದ್ರೆ ಸಿಂಗಲ್ ಸೆಂಟೆನ್ಸ್ ಕೊಟ್ಟಾಗನೇ ಮಾಡ್ಲಿಕ್ಕೆ ಬರ್ತದ. ಬಟ್ PUCಗೆ ಹೈಸ್ಕೂಲಿಗೂ ಕೊಡ್ತಾರೆ, 10th ನಾನು ನೋಡಿನಲ್ಲ. ಹೈಸ್ಕೂಲ್ ಸಹಿತ ಕಾಂಪ್ಲೆಕ್ಸ್, ಕಾಂಪೌಂಡ್, ಡಬಲ್ ಸೆಂಟೆನ್ಸಸ್ ಕೊಡ್ತಾರೆ. ನಿಮ್ಮ PUCಗಂತೂ ಕೊಟ್ಟೆ ಕೊಡ್ತಾರೆ. ಹಿಂಗೆ ಸೆಂಟೆನ್ಸು ಸಿಂಗಲ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡೋದು ಕಲಿಸಿನಿ. ಸೆಂಟೆನ್ಸು ಡಬಲ್ ಇದ್ದರೆ, ಮಲ್ಟಿ ಇದ್ದರೆ ಹೆಂಗೆ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಇವತ್ತು ಹೇಳ್ತೀನಿ. ಓಕೆ, ಇವತ್ತೇನು ಮಾಡಿನಂದ್ರೆ ಈ ಸೆಂಟೆನ್ಸ್ ನೋಡ್ರಿ. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದು 2 ಕ್ಲಾಸ್ಗಳದಾವೆ ಇಲ್ಲಿ. ಇದು ಒಂದು ಕ್ಲಾಸ್, ಇದು ಒಂದು ಕ್ಲಾಸ್, 2 ಕ್ಲಾಸ್ ಇರುವಂಥ ಸೆಂಟೆನ್ಸ್. ಬಟ್ ಸಬಾರ್ಡಿನೇಟಿಂಗ್ ಕ್ಲಾಸ್ ಮೇನ್ ಕ್ಲಾಸ್ ಅದಾವ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದು. 2ನೇ ಥರದ ಸೆಂಟೆನ್ಸ್ ಹೆಂಗೆ ತೊಗೊಂಡಿನಂದ್ರೆ 2 ಮೇನ್ ಕ್ಲಾಸ್ ಇದ್ದದ್ದು, ಕಾಂಪೌಂಡ್ ಸೆಂಟೆನ್ಸ್ ಅಂತಾರೆ ಇದಕ್ಕೆ. ಯು ಮಸ್ಟ್ ವರ್ಕ್ ಹಾರ್ಡ್ ಆರ್ ಯು ವಿಲ್ ನಾಟ್ ಪಾಸ್. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ಮೇನ್ ಕ್ಲಾಸ್ ಇದು, ಇದು ಸಬಾರ್ಡಿನೇಟಿಂಗ್ ಕ್ಲಾಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. 2 ಮೇನ್ ಕ್ಲಾಸ್ ಅದಾವ, ಕಾಂಪೌಂಡ್ ಸೆಂಟೆನ್ಸ್. ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಗೊತ್ತಿದ್ರೆ ತಿಳಿತೈತಿ, ಇರ್ಲಿಕ್ಕಂದ್ರೆ ತಿಳಿದಿಲ್ಲ ನಾ ಮಾತಾಡಿದ್ದು. ನಾ ಏನು ಹೇಳಬೇಕು ಡೈರೆಕ್ಟ್ ಇಂಡೈರೆಕ್ಟ್ ಸಂಬಂಧಪಟ್ಟು ಅದು ಹೇಳ್ತೇನೆ ಅಂತ. ಇದು ಕಾಂಪ್ಲೆಕ್ಸ್ ರೀ. 2 ಸಪ್ರೇಟ್ ಕ್ಲಾಸ್ಗಳದಾವ್ರಿ. ಇದು 2 ಕ್ಲಾಸ್ಗಳದಾವ್ರಿ. ಕ್ಲಾಸ್ ಅಂದ್ರೆ ಗೊತ್ತೈತಿಲ್ಲ ನಿಮ್ಗೆ. ಪಾರ್ಟ್ ಆಫ್ ಸೆಂಟೆನ್ಸ್ ಹ್ಯಾವಿಂಗ್ ಗಾಟ್ ಓನ್ಲಿ 1 ಸಬ್ಜೆಕ್ಟ್ ಅಂಡ್ ಓನ್ಲಿ 1 ಪ್ರೆಡಿಕೇಟ್. ಸಬ್ಜೆಕ್ಟ್ ಪ್ರೆಡಿಕೇಟ್ ಒಂದು ಕ್ಲಾಸ್, ಸಬ್ಜೆಕ್ಟ್ ಪ್ರೆಡಿಕೇಟ್ ಒಂದು ಕ್ಲಾಸ್, 2 ಕ್ಲಾಸ್. ಒಂದು ಮೇನ್ ಕ್ಲಾಸ್, ಒಂದು ಸಬಾರ್ಡಿನೇಟಿಂಗ್ ಕ್ಲಾಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸಬ್ಜೆಕ್ಟ್ ಪ್ರೆಡಿಕೇಟ್ ಒಂದು ಕ್ಲಾಸ್, ಸಬ್ಜೆಕ್ಟ್ ಪ್ರೆಡಿಕೇಟ್
ಸಬ್ಜೆಕ್ಟ್ ಪ್ರೆಡಿಕೇಟ್ ಅಂದ್ರೆ ಗೊತ್ತೈತಿಲ್ರಿ. ಪ್ರೆಡಿಕೇಟ್ ಅಂದ್ರೆ ವಾಟ್ ಇಸ್ ಟೋಲ್ಡ್ ಅಬೌಟ್ ಒನ್ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟ್ ಒಂದು ಪ್ರೆಡಿಕೇಟ್ ಕೂಡಿಸ್ಕೊಂಡು ಒಂದು ಕ್ಲಾಸ್, ಇನ್ನೊಂದು ಕ್ಲಾಸ್, ಎರಡು ಮೇನ್ ಕ್ಲಾಸ್ ಅದಾವ ಕಾಂಪೌಂಡ್ ಸೆಂಟೆನ್ಸ್. ಈ ಮೂರನೇ ಸೆಂಟೆನ್ಸ್ ನೋಡ್ರಿ, ಎರಡು ಸಪರೇಟ್ ಸೆಂಟೆನ್ಸ್ ಅದಾವ್ರಿ. ಕ್ಲಾಸ್ ಅಲ್ಲಿದು ಸಪರೇಟ್ ಸೆಂಟೆನ್ಸ್ ಅದಾವ. ಒಂದು ಸೆಂಟೆನ್ಸ್ ಮುಗೀತು, ಮತ್ತೊಂದು ಸೆಂಟೆನ್ಸ್, ಡಬಲ್ ಸೆಂಟೆನ್ಸ್ ಅದಾವ್ರಿ. ಈ ಸೆಂಟೆನ್ಸ್ ನೋಡ್ರಿ ಡಬಲ್ ಸೆಂಟೆನ್ಸ್ ಅದ. ಮತ್ತೆ ಯಾಕೆ ಎರಡು ಥರ ತೊಗೊಂಡ್ರಿ ಅಂದ್ರೆ ಎರಡು ಒಂದೇ ಥರ ಇವ್ರಿ. ದಿಸ್ ಈಸ್ ಮೈ ಬುಕ್, ಐ ಬಾಟ್ ಇಟ್ ಇನ್ ಬ್ಯಾಂಗ್ಳೂರ್. ಎರಡು ಅಸರ್ಟಿವ್ ಸೆಂಟೆನ್ಸಸ್. ಇಲ್ಲೇ ಎರಡು ಸೆಂಟೆನ್ಸ್ ಅದಾವ್ರಿ, ಬಟ್ ಒಂದು ಅಸರ್ಟಿವ್ ಅದ, ಒಂದು ಇಂಟರೋಗೇಟಿವ್ ಅದ. ಹೆಂಗೆ ಮಾಡ್ಬೇಕು ಅನ್ನೋದು ಎಲ್ಲ ಹೇಳ್ತೀನಿ ಈಗ ನಾನು. 5th ಎಕ್ಸಾಂಪಲ್ಗೆ ಬರ್ರಿ. ಇಲ್ಲಿ 3 ಸೆಂಟೆನ್ಸ್ ತೊಗೊಂಡೇನ್ರಿ. ಹ್ಯಾವ್ ಯು ಎವರ್ ಸೀನ್ ಹರ್ ಹಾಸ್ಪಿಟಲ್? ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಟ್ಸ್ ಇನ್ ಗಾಂಧಿನಗರ. Assertive sentence. Do you want to see it now? Interrogative again. Triple sentences. Double sentence. Triple sentence. ಇಲ್ಲೇನು ಮಾಡೇನಂದ್ರೆ ಮ್ಯಾಕ್ಸಿಮಮ್ ಕ್ಲೈಮ್ಯಾಕ್ಸ್ ರೀಚ್ ಮಾಡಿಬಿಟ್ಟೆ. 4 sentences ಕೊಟ್ಟೇನೆ ಇಲ್ಲಿ. What a big building it is. Its color is wonderful. Did you see it before? What will you tell about its design? 4 sentences. ಇದಕ್ಕಿಂತ ಹೆಚ್ಚಿಗೆ ಹೆಂಗೆ ಕೊಡ್ತಾರೆ? ಹೆಚ್ಚಿಗೆ ಕೊಟ್ಟಿರೋದಕ್ಕೊಂದು ಹಾದೈತಿ ಹೇಳ್ತೇನೆ ಅಂತ. ನಾ ಇಂಟರ್ವ್ಯೂಗೆ ಹೋದಕ್ಕೆ ಒಂದು 25 ಸೆಂಟೆನ್ಸ್ ಕೊಟ್ಬಿಟ್ಟಿದ್ರು. ಮಹೇಶ್ ಸೆಡ್ ಅಂತ ಒಂದು 25 ಸೆಂಟೆನ್ಸ್ ಕೊಟ್ಟಿದ್ರು. 25 ಕೊಟ್ಟಿದ್ರು. ಅದನ್ನು ಹೆಂಗೆ ಮಾಡ್ಬೇಕಂತ ಹೇಳ್ಬಿಡ್ತೀನಿ ನೋಡ್ರಿ. ಈಗ 25 ಕೊಟ್ಟಾಗ ಮತ್ತೇನು ಮರಿತೀನೇನೋ ಅಂತೀನಿ. ಆಮೇಲೆ ಇಲ್ಲ ಲಾಸ್ಟ್ ಹೇಳ್ತೀನಿ ತಗೋ, ಬೇಡ ಹೇಳ್ಕೊಂತ ಬರ್ತೀನಿ. ಲಾಸ್ಟ್ ಮರಿತೀನೇನೋ ಅಂತ ಅನಿಸ್ತದ. ಮರಿಲಾರ್ದ ಹೇಳ್ತೀನಿ ತಗೋರಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಹಿಂಗೆ 25 ಸೆಂಟೆನ್ಸ್, 30, 100 ಸೆಂಟೆನ್ಸ್ ಕೊಡ್ಲೇರಿ ಹೇಳ್ಬಿಡ್ತೀನಿ. ಲಾಸ್ಟ್ ಹೇಳ್ತೀನಿ ತಗೋ, ಲಾಸ್ಟ್ ಹೇಳ್ತೀನಿ. ಏನು ಮ್ಯಾಜಿಕ್ ಮಾಡ್ತಾರೆ ಅಂತ ತಿಳ್ಕೊಂಡ್ರಿ ಮತ್ತೆ ವೇಟ್ ಮಾಡಿಸ್ರಿ ಇವರು ಅಂತೇಳಿ. ಇಲ್ಲ ಹಂಗೇನಿಲ್ಲ. ಮ್ಯಾಜಿಕ್ ಮಾಡೋಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ತೀರಿ. ನಾ ಮ್ಯಾಜಿಕ್ ಮಾಡಿ ಅಟ್ರ್ಯಾಕ್ಟ್ ಮಾಡೋಕೆ ನಾನು ಯಾಕ್ರಿ? ನಿಮಗೆ ಯೂಸ್ಫುಲ್ ಇದ್ದಾರೆ ನೋಡ್ರಿ. ಇಲ್ಲ ಹೇಳ್ಬಿಡ್ತೀನಿ ತಗೊಳ್ರಿ. ಆ ಥರ ಮ್ಯಾಜಿಕ್ ನನ್ನದೇ ನಾವು ಜರೂರತ್ತಿಲ್ಲ ನನಗೆ ಮ್ಯಾಜಿಕ್ ಮಾಡೋದು. ನಿಮಗೆ ನಾವು ತಿಳಿಸ್ಬೇಕನ್ನೋ ಟೀಚರ್ನ ಅಷ್ಟೇ. ಈ ಮ್ಯಾಜಿಕ್ ಮಾಡೋದು ಇಟ್ಸ್ ನಾಟ್ ಅ ಬಿಸ್ನೆಸ್. ಹಾಗೇನಿಲ್ಲ ಫ್ರೆಂಡ್. ಲಾಸ್ಟ್ ಹೇಳ್ತೀನಿ ಅದೇನೋ ಮಾಡೋಕ್ಕೆ ಹೋಗಲ್ಲ ನಾನು. ಹಂಗೆಲ್ಲ ಇಲ್ಲ, ತಿಳಿಸ್ಬಿಡ್ತೀನಿ ತಗೊಳ್ರಿ. ಹಿಂಗೆ 4 ಸೆಂಟೆನ್ಸ್. ಈಗ 2 ಸೆಂಟೆನ್ಸ್ ಇದ್ರ ವಿದ್ಯಾರ್ಥಿಗಳೇ, ಈ 2 ಸೆಂಟೆನ್ಸ್ ಇದಂತೂ ಇದೇನಿಲ್ಲ, ಈಜಿ ಅದ ಇದು. 2 ಸೆಂಟೆನ್ಸ್ ಇದ್ರೆ 2 ಸೆಂಟೆನ್ಸ್ ಜೋಡಿಸ್ಬೇಕ್ರಿ. ನಡ್ಬಾರ್ಕು ಒಂದು ಕಂಜಂಕ್ಷನ್ ಹಾಕೋಬೇಕು, ಆ್ಯಂಡ್ ಅಂತೇಳಿ. 2 ಸೆಂಟೆನ್ಸ್ ಇದ್ರೆ 2 ಸೆಂಟೆನ್ಸ್ ಜೋಡಿಸ್ಬೇಕ್ರಿ. ನಡ್ಬಾರ್ಕು ಒಂದು ಕಂಜಂಕ್ಷನ್ ಹಾಕ್ಬೇಕು, ಆ್ಯಂಡ್ ಅಂತೇಳಿ. 3 ಸೆಂಟೆನ್ಸ್ ಅದಾವ ಇಲ್ಲೇ. 3 ಸೆಂಟೆನ್ಸ್ ಇದ್ರೆ ಒಂದು ಸೆಂಟೆನ್ಸ್ ಮುಗಿಸಿ ಆ್ಯಂಡ್ ಅನ್ರಿ ಇದನ್ನ ಹಾಕ್ರಿ, ಮತ್ತೆ ಆ್ಯಂಡ್ ಅನ್ರಿ ಇದನ್ನ ಹಾಕ್ರಿ, ಜೋಡಿಸ್ಬೇಕ್ರಿ. 4 ಸೆಂಟೆನ್ಸ್ ಇದ್ರ ಒಂದು ಸೆಂಟೆನ್ಸ್ ಮುಗಿಸ್ರಿ ಆ್ಯಂಡ್ ಅನ್ರಿ, ಮತ್ತೊಂದು ಸೆಂಟೆನ್ಸ್ ಮುಗಿಸ್ರಿ ಆ್ಯಂಡ್ ಅನ್ರಿ, ಮತ್ತೊಂದು ಸೆಂಟೆನ್ಸ್ ಮುಗಿಸ್ರಿ ಆ್ಯಂಡ್ ಅನ್ರಿ. ಬೇಜಾರಾಗುತ್ತಲ್ಲ, ಅನ್ಬೇಡ್ರಿ. 3 ಸೆಂಟೆನ್ಸ್ ಇದ್ರೆ ಮ್ಯಾಕ್ಸಿಮಮ್ ಟ್ವೈಸ್ ಅನ್ರಿ. ಆ್ಯಂಡ್ ಅಂತ ಟ್ವೈಸ್ ಅನ್ರಿ. ಟ್ವೈಸ್ ಅನ್ಲಿಕ್ಕೆ ಹೋಗ್ಬೇಡ್ರಿ. 2 ಸಲ ಆ್ಯಂಡ್ ಅನ್ರಿ ಮ್ಯಾಕ್ಸಿಮಮ್ ಸರ್. ಅದು ಒಂದು ಮುಗಿಸ್ರಿ ಆ್ಯಂಡ್ ಅನ್ರಿ, ಮತ್ತೊಂದು ಮುಗಿಸ್ರಿ ಆ್ಯಂಡ್ ಅನ್ರಿ. ಇದಕ್ಕಿಂತ ಹೆಚ್ಚು ಆ್ಯಂಡ್ ಅನ್ನಕ್ಕೆ ಹೋಗ್ಬೇಡ್ರಿ, ಬೋರ್ ಆಗ್ತದೆ. ಮತ್ತು ಹಾಗೇನಾದರೂ 10 ಸೆಂಟೆನ್ಸ್ ಕೊಟ್ಟಿದ್ರೆ ಹೆಂಗೆ ಮಾಡೋದು? 10 ಸೆಂಟೆನ್ಸ್ ಕೊಟ್ಟಾಗ ಒಂದು ಸೆಂಟೆನ್ಸು ಮತ್ತೊಂದು 2 ಸೆಂಟೆನ್ಸ್ ನಡ್ಬರ್ಕೆ ಆ್ಯಂಡ್ ಅಂದು ಈ ಸೆಂಟೆನ್ಸ್ ಮುಗಿದ ತಕ್ಷಣ ಫುಲ್ ಪಾಯಿಂಟ್ ಕೊಟ್ಟ ಅಲ್ಲಿ ಮುಗಿಸ್ಬಿಡ್ರಿ. ಮತ್ತೊಂದು ಸೆಂಟೆನ್ಸ್ ತಗೊಳ್ರಿ, ಮತ್ತೊಂದು ಸೆಂಟೆನ್ಸ್ ತಗೊಳ್ರಿ, 2 ಸೆಂಟೆನ್ಸ್ ಅನ್ನು ಕೂಡಿಸ್ಕೊಟ್ಟು ನಡ್ಬರ್ಕೆ ಆ್ಯಂಡ್ ಹಾಕ್ರಿ, 2 ಸೆಂಟೆನ್ಸ್ ಮಾಡ್ರಿ, ಫುಲ್ ಪಾಯಿಂಟ್ ಕೊಟ್ಟು ಮುಗಿಸ್ಬಿಡ್ರಿ. 2 ಸೆಂಟೆನ್ಸ್ ಅದು ಜೋಡಿ ಮಾಡ್ಕೊಂತ ಹೋಗ್ಬೇಕ್ರಿ. ಆ್ಯಂಡ್ ಪ್ರಶ್ನೆ ಬರೋದಿಲ್ಲ. ಒಂದು ಆ್ಯಂಡ್ ಹಾಕ್ರಿ, 2 ಜೋಡಿಸ್ರಿ, ಮುಗಿಸ್ಬಿಡ್ರಿ. ಮತ್ತೊಳ್ಳಿ ಗರ್ಲ್ ಬಾಯ್ ಅಂತ ನೌನ್ ತಗೋರಿ. ನೌನ್ ತಗೊಂಡು ಮತ್ತೆ 2 ಜೋಡಿಸ್ರಿ. ಇಲ್ಲ 3 ಇದ್ದಾಗ ಏನು ಮಾಡ್ರಿ? ಒಂದ್ಸಲ ಬಾಯ್ ಗರ್ಲ್ ನೌನ್ ತಗೋರಿ, 2ನೇ ಸಲ ಪ್ರನೌನ್ ತಗೋರಿ, 3ನೇ ಸಲ ಪ್ರನೌನ್ ತಗೋರಿ. ಇಲ್ಲ ಹಂಗಲ್ಲ, ಒಂದ್ಸಲ ನೌನ್ ತಗೋರಿ, 2ನೇ ಸಲ ಪ್ರನೌನ್ ತಗೋರಿ, ಇಲ್ಲಿ ಮುಗಿಸ್ರಿ. ಮತ್ತಿಲ್ಲಿ ಹೊಳೆ ನೌನ್ ತಗೊಂಡ್ಬಿಡ್ರಿ. ಫ್ರೆಶ್ ಅದು, ಬಟ್ ಕಂಟಿನ್ಯೂ ಒಯ್ಬೇಕ್ರಿ. ಕೆಳಗೆ ಬರಬಾರ್ದು, ಕಂಟಿನ್ಯೂ ಒಯ್ಬೇಕು. ಮತ್ತೊಂದ್ಸಲ ಬಾಯ್ ಅನ್ನು, ಮತ್ತೊಂದ್ಸಲ ಗರ್ಲ್ ಅನ್ರಿ, ಆ್ಯಂಡ್ ಅನ್ರಿ, ಮತ್ತೆ ಹಿ ಅನ್ರಿ, ಶಿ ಅನ್ರಿ. 2 ಸೆಂಟೆನ್ಸ್ ಜೋಡಿ ಮಾಡ್ಕೊಂತ ಹೋಗ್ಬೇಕ್ರಿ. 100 ಸೆಂಟೆನ್ಸ್ ಅಂದ್ರೆ 50 ಜೋಡಿ ಮಾಡಿ ಹಾಕ್ರಿ. ಈ 20 ಸೆಂಟೆನ್ಸ್ ಅಂದ್ರೆ 10 ಜೋಡಿ ಮಾಡಿ ಹಾಕ್ರಿ. 21 ಸೆಂಟೆನ್ಸ್ ಕೊಟ್ಟಾನಂದ್ರ 9 ಜೋಡಿ ಮಾಡ್ರಿ.
9 18 ಆದವ್ರಿ. ಮುಂದೆ 3 ಸೆಂಟೆನ್ಸ್ ಉಳ್ತಾವಲ್ಲ, 3 ಸೆಂಟೆನ್ಸ್ಗಾಗಿ 2 ಸೆಂಟೆನ್ಸ್ ಒಂದು ಮಾಡಿ ಲಾಸ್ಟ್ 1 ಸೆಂಟೆನ್ಸ್ ಮಾಡಬೇಡ್ರಿ. 3 ಸೆಂಟೆನ್ಸ್ ನಾವು ಜೋಡಿಸ್ಬೋದ್ರಿ 2 ಆ್ಯಂಡ್ ಹಾಕಿ. ಸರಿ, ಈವನ್ ನಂಬರ್ನ ಮಾಡ್ಕೋತ ಹೋರಿ. ಲಾಸ್ಟ್ ಈವನ್ ನಂಬರ್ ಉಳಿತು, ಈವನ್ ನಂಬರ ಮಾಡ್ರಿ. ಆಡ್ ನಂಬರ್ ಉಳಿತಂದ್ರೆ ಲಾಸ್ಟ್ 3 ಇದ್ದಾಗ 3 ಮಾಡ್ಬೋದ್ರಿ ನೀವು ರೀ. ಅಲ್ಲಿ ತನಕ ಈವನ್ ನಂಬರ್ ಮಾಡ್ಕೊಂತ ಹೋರಿ. ಈ 21 ಐತಿ, 9 10 ಮಾಡಬೇಡಿ, 20 ಆಗ್ತದೆ. ಲಾಸ್ಟ್ ಒಂದೇ ಉಳಿತೈತಿ, ಮಾಡಬೇಡ ಹಂಗೆ. 9 ಮಾಡ್ರಿ, 9 18 ಆಗ್ತದೆ. 18 ಪೇರ್ ಆಯ್ತು ರೀ. ಇದೇನದು 18 ಸೆಂಟೆನ್ಸು, 9 ಪೇರ್ ಆಗ್ತದೆ, 18 ಸೆಂಟೆನ್ಸ್ ಆಯ್ತು. ಮುಂದೆ 3 ಸೆಂಟೆನ್ಸ್ ಉಳಿತಾವೆ 21ಕ್ಕೆ. ಆ 3 ಸೆಂಟೆನ್ಸ್ ಕೂಡಿ ಲಾಸ್ಟ್ ಒಂದ ಮಾಡ್ರಿ. 1000 ಸೆಂಟೆನ್ಸ್ ಕೊಟ್ಟರು ಮಾಡ್ರಿ. ಏನೋ ಲಾಸ್ಟ್ ಹೇಳ್ತೀನಿ ಅಂದಿದ್ದೆಲ್ಲ ಹೇಳ್ಬಿಟ್ಟು ನೋಡ್ರಿ. ಅನುಕೂಲ ಆಗಲಿ. ನಾನು ಮರೆತ್ರೆ ಮತ್ತೆ ನಿಮ್ಗೆ ಲಾಸ್ ಅಲ್ಲ. ಮತ್ತು ನಾನು ಆಮೇಲೆ ರಿಪೆಂಟೇಷನ್ ಮಾಡ್ಬೇಕಾಗ್ತೈತಿ, ಅಯ್ಯೋ ಮರೆತ್ಬಿಟ್ಟೆ ಅಂಥೇಳಿ. ಅದಕ್ಕೆ ಹೇಳ್ಬಿಟ್ಟೆ ನೋಡ್ರಿ. ಯೂಸ್ಫುಲ್ ಇದ್ದರೆ ಲಾಸ್ಟ್ ತನಕ ನೋಡ್ರಿ. ಎಲ್ಲ ನೋಡ್ರಿ, ನಿಮ್ಗೆ ಗ್ಯಾರಂಟಿ ನಿಮಗೆ ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ಬಿಡಿಸ್ತೀರಿ. ಬರ್ರಿ, ನಿಮಗೆ ಸಿಂಗಲ್ ಸೆಂಟೆನ್ಸ್ ಇದ್ದಾಗ ಹೆಂಗೆ ಮಾಡ್ಬೇಕು ಹಿಂದೆಲ್ಲ ಹೇಳ್ಕೊಂತ ಬಂದಿನಿ. ಇಲ್ಲಿವರೆಗೂ ನೀವೇನು ಮಾಡ್ತೀರ ಅಂದ್ರೆ ಸಿಂಗಲ್ ಸೆಂಟೆನ್ಸ್ ಇದ್ದಾಗ ಹೆಂಗೆ ಅನ್ನೋದನ್ನ ಗ್ಯಾರಂಟಿ ಮಾಡ್ತೀರಿ. ಈಗ ಡಬಲ್ ಕ್ಲಾಸ್ ಇದ್ದಾಗ, ಡಬಲ್ ಸೆಂಟೆನ್ಸು, ಟ್ರಿಪಲ್ ಸೆಂಟೆನ್ಸ್ ಇದ್ದಾಗ, ಟ್ರಿಪಲ್ ಮಲ್ಟಿ ಸೆಂಟೆನ್ಸ್ ಇದ್ದಾಗ ವಿದ್ಯಾರ್ಥಿಗಳೇ ಬರ್ರಿ ನೋಡೋಣ. ಈ ತರಹ ಡಬಲ್ ಕ್ಲಾಸ್ ಇದ್ದಾಗ ಏನು ಮಾಡ್ರಿ ನೀವು ರೀ? ಉಳ್ಕದೆಲ್ಲ ಸಬ್ಜೆಕ್ಟು, ಕಂಜಂಕ್ಷನ್ನು ಎಲ್ಲ ಬೇಕಾದಷ್ಟು ಹೇಳಿ ನಾವನ್ನೆಲ್ಲ ನೋಡ್ಕೊಡ್ರಿ. ನಾನಷ್ಟೇ ಡಬಲ್ ಸೆಂಟೆನ್ಸ್ ಡಬಲ್ ಕ್ಲಾಸ್ ಇದ್ದಾಗ ಏನು ಮಾಡ್ಬೇಕು ಅನ್ನೋದು ವಿಶೇಷ ಹೇಳ್ತೀನಿ. ಡಬಲ್ ಕ್ಲಾಸ್ ಇದ್ದಾಗ ಏನು ಮಾಡ್ಕೋಬೇಕಂದ್ರೆ, ಕ್ಲಾಸ್ ಇದು ಡಬಲ್ ಸೆಂಟೆನ್ಸು, ಫುಲ್ ಪಾಯಿಂಟ್ ಐತ್ರಿ ಇಲ್ಲಿ. ಡಬಲ್ ಸೆಂಟೆನ್ಸ್ ಇದು ಡಬಲ್ ಕ್ಲಾಸ್, ಇದು ಡಬಲ್ ಕ್ಲಾಸ್. ನಡ್ಬರ್ಕ್ ಕಂಜಂಕ್ಷನ್ ಬರ್ತೈತಿ. ಕಂಜಂಕ್ಷನ್ ನಡ್ಬರ್ಕ ಬರ್ಬೋದು, ಸ್ಟಾರ್ಟಿಂಗ್ ಬರ್ಬೋದು ರೀ. ಇಲ್ಲೇ ಸ್ಟಾರ್ಟಿಂಗ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಒಳಗೆ ಇದು ಮೊದಲು ತೊಗೋಬೋದ್ರಿ. ಯು ವಿಲ್ ಪಾಸ್ ಇಫ್ ಯು ಸ್ಟಡಿ ವೆಲ್. ಅವಾಗ ಕಂಜಂಕ್ಷನ್ ನಡ್ಬರ್ಕ್ ಬರ್ತೈತಿ, ಎಲ್ಲರೂ ಬರಲಿ. ಬಟ್ ಇದಕ್ಕೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಕರೀತಾರ, ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂತ ಕರೀತಾರ. ನಡ್ಬರ್ಕರ ಬರ್ಬೋದು, ಸ್ಟಾರ್ಟಿಂಗರ ಬರ್ಬೋದು. ಬಟ್ ಮೇನ್ ಕ್ಲಾಸ್ ಇದ್ದಾಗ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತೀವಲ್ಲ, ಇದಕ್ಕೆ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮಿಡಲ್ಕ್ಕೆ ಬರ್ತೈತೆ ರೀ. ವಿದ್ಯಾರ್ಥಿಗಳು ಅದೇನೇ ಇರಲಿ, ನಿಮ್ಗೆ ಅದು ತಿಳಿದ್ರು ಬಂತು, ತಿಳಿಲಿಕ್ಕೂ ಬಂತು. ನಾ ಹೇಳ್ಬಿಡ್ತೀನಿ ನೋಡಿ. ಈಗ ಇದೊಂದು ಕಂಜಂಕ್ಷನ್ ಅನ್ನೋದು ಗೊತ್ತಿರಲಿ ನಮಗೆ. ಹಿಂಗೆ ಕಂಜಂಕ್ಷನ್ ಇದ್ದಾಗ ಈ ಸೆಂಟೆನ್ಸ್ ಅಸರ್ಟಿವ್ ಇರ್ತೈತೆ ರೀ. ಏನು ಮಾಡ್ಕೊಬ್ರಿ ಡಬಲ್ ಕ್ಲಾಸ್ ಇದ್ದಾಗ? ಆದ್ದರಿಂದ ಟೋಲ್ಡ್ ಅಂತ ಮಾಡ್ಕೋರಿ, ಇಲ್ಲ ಸೆಡ್ ಅಂತ ಮಾಡ್ಕೋರಿ. ಹೇಳ್ದವ್ರು ನೋಡ್ಕೊಂಡು ಹಿಂದಿನ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತಿ. ಇಲ್ಲಿ ಬಂದ್ರಿ ದ್ಯಾಟ್ ಕಂಜಂಕ್ಷನ್ ಹಾಕೋತೀರಿ. ದ್ಯಾಟ್ ಹಾಕ್ಕೊಂಡು ಇಲ್ಲೇನು ಕಂಜಂಕ್ಷನ್ ಐತಿಲ್ಲೋ ಅದ ಕಂಜಂಕ್ಷನ್ ಹಾಕ್ಕೊಂಡ್ಬಿಡ್ರಿ. ಮತ್ತೇನೂ ಇಲ್ಲ. ಈ ಕ್ಲಾಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋರಿ. ಕಾಮ ಆಗಿದ್ರೆ ಕಾಮ ಕೊಟ್ಕೋರಿ. ಈ ಕ್ಲಾಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋರಿ, ಫುಲ್ ಪಾಯಿಂಟ್ ಕೊಟ್ಕೋರಿ. ಇಲ್ಲೊಂದು ಕಂಜಂಕ್ಷನ್ ಇರ್ತೈತ್ರಿ. ಆ ಕಂಜಂಕ್ಷನ್ ಎಲ್ಲೈತಿ ಅಲ್ಲೇ ಹಾಕ್ರಿ. ಈ ಕ್ಲಾಸನ್ನು ಚೇಂಜ್ ಮಾಡ್ಕೋರಿ, ಕಾಮ ಇಟ್ಕೋರಿ, ಮತ್ತೆ ಈ ಕ್ಲಾಸನ್ನು ಚೇಂಜ್ ಮಾಡ್ಕೊಡ್ರಿ. ಫಿನಿಶ್ಡ್. ಈ ಥರ ಇತ್ತಂದ್ರೆ ಇದು ಹಂಗ ಅಲ್ರಿ. ಇದು ಅಸರ್ಟಿವ್ ಸೆಂಟೆನ್ಸ್ ಇರ್ತೈತ್ರಿ. ಭಾಳ ರೇರ್ ಆಗಿ ಬೇರೆ ಸೆಂಟೆನ್ಸ್ ಇರ್ತಾವ. ಹಂಗೇನು ಪ್ರಸಂಗ ಬಂದಾಗ ಅದನ್ನು ನೋಡ್ತೀನಿ ಅಂತ. ಈ ಸದ್ಯಕ್ಕಂತೂ ಇಷ್ಟು ಸಾಕು. ಇಲ್ಲೇ ದ್ಯಾಟ್ ಕಂಜಂಕ್ಷನ್ ಹಾಕೋತೀರಿ. ಒಂದು ಕ್ಲಾಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋರಿ. ಹೆಂಗೆ ಮಾಡ್ಬೇಕಂತ ಹೇಳಿ ಹಿಂದೆ ನಾನು ಎಲ್ಲ ವಿಡಿಯೋ ನೋಡ್ಕೋತ ಬರ್ರಿ. ಒಂದು ಕ್ಲಾಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋರಿ. ಕಂಜಂಕ್ಷನ್ ಎಲ್ಲೈತಿ ಅದೇ ಕಂಜಂಕ್ಷನ್ ಅಲ್ಲೇ ಹಾಕೋರಿ. ಎರಡನೇ ಕ್ಲಾಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಿಕೊಂಡು ಫುಲ್ ಪಾಯಿಂಟ್ ಕೊಟ್ರಿ. ಫಿನಿಶ್ಡ್. ಮೂರನೇ ಸೆಂಟೆನ್ಸ್ಗೆ ಬರ್ರಿ. ಮೂರನೇ ಸೆಂಟೆನ್ಸ್ ಇದು ಏನೈತಂದ್ರೆ ಡಬಲ್ ಸೆಂಟೆನ್ಸ್ ಐತ್ರಿ. ಇದು ಸ್ಪೆಷಲ್ ಅದ. ಇದು ತುಂಬ ಸ್ಪೆಷಲ್ ಅದ, ಕೇಳ್ರಿ. ಇದನ್ನೇನು ಮಾಡಬೇಕು ವಿದ್ಯಾರ್ಥಿಗಳಂದ್ರೆ, ನೀವು ಒಂದು ಸೆಂಟೆನ್ಸ್ ಇಲ್ಲಿಗೆ ಫುಲ್ ಪಾಯಿಂಟ್ ಐತಲ್ಲ, ಇಲ್ಲಿಗೆ ಕಾಮಾಸ್ ಕಂಪ್ಲೀಟ್ ಆಗ್ಯಾವ ಅಂತ ತಿಳ್ಕೊಂಡು ಈ ಸೆಂಟೆನ್ಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ರಿ. ಇಲ್ಲಿ ಕಾಮ ಕಂಪ್ಲೀಟ್ ಆಗೈತೆ ಅಂತ ತಿಳ್ಕೊಡ್ರಿ, ಒಂದು ಸೆಂಟೆನ್ಸ್ ತಗೊಳ್ರಿ, ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊಡ್ರಿ, ಫುಲ್ ಪಾಯಿಂಟ್ ಕೈ ಬಿಡ್ರಿ. ಇಲ್ಲೊಂದು ಆ್ಯಂಡ್ ಯೂಸ್ ಮಾಡ್ಕೊರಿ. ಇಲ್ಲಿ ಆ್ಯಂಡ್ ಯೂಸ್ ಮಾಡ್ಕೋಬೇಕು. ಎರಡು ಸೆಂಟೆನ್ಸನ್ನು ಜೋಡಿಸ್ಬೇಕ್ರಿ. ಆ್ಯಂಡ್ ಯೂಸ್ ಮಾಡಿಕೊಂಡು ಇದು ಮುಗಿದೈತೆ ಅಂತ ತಿಳಿದು ಇದನ್ನು ಮತ್ತೆ ಇಲ್ಲಿ ಐತೆ ಅಂತ ತಿಳ್ಕೊಡ್ರಿ. ಇದು ರಿಪೋರ್ಟಿಂಗ್ ಸ್ಪೀಚ್. ಗರ್ಲ್ ಸೆಡ್ ಅಂತ ಐತಲ್ಲ, ಟು ಬಾಯ್ ಸೆಡ್ ಟು ಗರ್ಲ್ ಅಂತ ಐತಲ್ಲ, ಇವಾಗ ಇದು ಇಲ್ಲ ಅಂತ ತಿಳ್ಕೊಡ್ರಿ. ಇದು ಇಲ್ಲ. ಇಲ್ಲಿ ಬಂದರೆ ಇದನ್ನ ಹೆಂಗೆ ಇಂಡೈರೆಕ್ಟ್ ಸ್ಪೀಚ್ ಇದೆ, ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊಡ್ರಿ. ಬಟ್ ಇಲ್ಲಿ ಒಂದ್ಸಲ ಬಾಯ್ ಅಂದಿರ್ತಿರ್ಲೋ, ಎರಡನೇ ಸಾರಿ ಇಲ್ಲಿ ಇದು ನಡ್ಬರ್ಕ ಒಂದು ಆ್ಯಂಡ್ ಹಾಕ್ರಿ. ಆ್ಯಂಡ್ ಹಾಕಿ ಹೀ ಅನ್ರಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ವರ್ಬ್ ಯೂಸ್ ಮಾಡ್ರಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಕಂಜಂಕ್ಷನ್ ಯೂಸ್ ಮಾಡ್ಕೊಡ್ರಿ. ಇಂಡೈರೆಕ್ಟ್ ಸ್ಪೀಚ್ ಮಾಡಿ ಇಟ್ಬಿಡ್ರಿ. ಮತ್ತು ಆ್ಯಂಡ್ ಆದಮೇಲೆ
ಮತ್ತೊಂದ್ಸಲ ನೀವು ಹಿ ಅಂದ್ರು ಚಲೋ ರೀ, ಅಂದ್ರು ಚಲೋ, ಅಣದಿದ್ರು ಕರೆಕ್ಟ್ ಲಿಂಕ್ ಅವರೇ ಅಂದಾರ ಅಂತ ಗೊತ್ತಾಗ್ಬಿಡ್ತೈತೆ, ನೀವು ಅನ್ಲಿಕ್ಕೂ ನಡೀತೈತ್ರಿ. ಈಗ ನಾ ಹೇಳೋ ಮುಂದ ಥೇರಿ ಹೇಳಕತ್ತೇನಲ್ಲ ಅಷ್ಟು ಕ್ಲಿಯರ್ ಆಗೋದಿಲ್ಲ, ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾನಲ್ಲ ನಿನಗೆ ಇದನ್ನ, ಅವಾಗ ಕ್ಲಿಯರ್ ಆಗ್ತದೆ ನಿಮಗೆ. ನೋಡಿವ್ರಂತ ಏನಿಲ್ರಿ, ಡಬಲ್ ಸೆಂಟೆನ್ಸ್ ಸಿಂಗಲ್ ಸೆಂಟೆನ್ಸ್ ಆಗ್ಬೇಕ್ರಿ ಇಂಡೈರೆಕ್ಟ್ ಸ್ಪೀಚ್ ಒಳಗೆ. ಫುಲ್ ಪಾಯಿಂಟ್ ತೆಗೆದು ಬಿಡ್ರಿ, ಇಲ್ಲೊಂದು ಆ್ಯಂಡ್ ಹಾಕ್ರಿ. ಈ ಮಾತನ್ನು ಇವರೇ ಹೇಳ್ತಾರ, ಇವ್ರಿಗೆ ಹೇಳ್ತಾರ, ಈ ಮಾತನ್ನು ಇವರೇ ಹೇಳ್ತಾರ, ಇವ್ರಿಗೆ ಹೇಳ್ತಾರ. ಹಾಗಾಗಿ ಇವರ ಮತ್ತೊಂದ್ಸಲ ಅವ್ರದ ಸಬ್ಜೆಕ್ಟ್ ಹಾಕ್ರಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಹೊರ್ಬ್ ಹಾಕ್ರಿ. ಕಂಟಿನ್ಯೂಡ್ ಅಂತ ಯಾಕೆ ಬಂದತಿ ಆಮೇಲೆ ಹೇಳ್ತೀನಿ. ಹಾಕಿ ಮತ್ತೆ ಇದಕ್ಕೆ ಬೇಕಂತ ಕಂಜಂಕ್ಷನ್ ಹಾಕ್ರಿ, ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ರಿ. ಫಿನಿಶ್ಡ್. ಇದು ಕೂಡ ಹಾಗೆ, ಇದು ಕೂಡ ಹಾಗೆ. ಡಬಲ್ ಸೆಂಟೆನ್ಸ್ ಅದಾವ, ಒಂದು ಸೆಂಟೆನ್ಸ್ ಮಾಡ್ರಿ, ಆ್ಯಂಡ್ ಹಾಕ್ರಿ, ಮತ್ತೆ ಇದಕ್ಕೊಂದು ಪ್ರನೌನ್ ಹಾಕ್ಕೊಡ್ರಿ. ಹಾಕ್ಬೋದು ಬಿಡ್ಬೋದು, ಆ್ಯಂಡ್ ಅಂತೂ ಹಾಕ್ರಿ. ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಹೊರ್ಬ್ ಅಂತೂ ಹಾಕ್ಲೇಬೇಕು. ಹಾಕಿ ಇದಕ್ಕೆ ಬೇಕಾಗಿರ್ತಕ್ಕ ಕಂಜಂಕ್ಷನ್ ಹಾಕ್ಲೇಬೇಕು. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊಡ್ರಿ. ಫಿನಿಶ್ಡ್. ಇದು ಕೂಡ ಹಾಗಾರೆ, ಒಂದು ಸೆಂಟೆನ್ಸ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊಡ್ರಿ, ಆ್ಯಂಡ್ ಹಾಕ್ರಿ. ಸೆಕೆಂಡ್ ಸೆಂಟೆನ್ಸ್ ಅನ್ನ ಹೇಳಿದ್ನಲ್ಲ, ಮತ್ತೆ ಸಬ್ಜೆಕ್ಟ್ ಹಾಕಿ, ಇದಕ್ಕೆ ಬೇಕಾಗಿರಂತ ವರ್ಬ್ ಹಾಕಿ, ಇದಕ್ಕೆ ಬೇಕಾಗಿರುವಂತ ಕಂಜಂಕ್ಷನ್ ಹಾಕಿ, ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊಡ್ರಿ. ಮತ್ತೊಂದು ಆ್ಯಂಡ್ ಹಾಕ್ರಿ ಇಲ್ಲೇ. ಮತ್ತೆ ಸಬ್ಜೆಕ್ಟ್ ಹಾಕ್ಬೋದು ಬಿಡ್ಬೋದ್ರಿ, ಮತ್ತೆ ಸಬ್ಜೆಕ್ಟ್ ಹಾಕ್ಬೋದು ಬಿಡ್ಬೋದ್ರಿ. ಆಮೇಲೆ ವರ್ಬ್ ಅಂತೂ ಹಾಕ್ಲೇಬೇಕು. ಇದಕ್ಕಾಗಿರ್ತಕ್ಕಂಥ ವರ್ಬ್ ಅದ, ಆ ವರ್ಬ್ ಅನ್ನ ಹಾಕ್ಲೇಬೇಕು. ಇದಕ್ಕಾಗಿರುವಂತ ಕಂಜಂಕ್ಷನ್ ಅದ, ಕಂಜಂಕ್ಷನ್ ಹಾಕ್ಲೇಬೇಕ್ರಿ. ಮತ್ತೆ ಈ ಸೆಂಟೆನ್ಸ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ರಿ. ಎಷ್ಟು ಇಲ್ಲೊಂದು ಆ್ಯಂಡ್ ಬಂತು, ಇಲ್ಲೊಂದು ಆ್ಯಂಡ್ ಬಂತು, ಮ್ಯಾಕ್ಸಿಮಮ್ 2 ಮ್ಯಾಕ್ಸಿಮಮ್ ರೀ. ಇದು 3 ಆ್ಯಂಡ್ ಬೇಡ, ಚಂದ ಆಗೋದಿಲ್ಲ. ಈಗ 4 ಸೆಂಟೆನ್ಸ್ಗಳಿರುವಂಥದ್ದು ಹೇಳ್ಬಿಟ್ರೆ ಮುಗಿದು. 100 ಸೆಂಟೆನ್ಸ್ 1000 ಸೆಂಟೆನ್ಸ್ ಇದ್ದದ್ದಂತ ಹೇಳ್ದಂಗ್ರಿ. 4 ಸೆಂಟೆನ್ಸ್ದಾಗ ಏನು ಮಾಡ್ಬೇಕ್ರಿ, 2 ಸೆಂಟೆನ್ಸ್ ಸೆಟ್ ಮಾಡ್ಬೇಕ್ರಿ. ಒಂದು ಸೆಂಟೆನ್ಸ್ ಅಷ್ಟೇ ತಗೊಳ್ರಿ, ಇಂಡೈರೆಕ್ಟ್ ಸ್ಪೀಚ್ ಮಾಡ್ರಿ, ಆ್ಯಂಡ್ ಹಾಕ್ರಿ. ಈ ಸೆಂಟೆನ್ಸ್ ತಕ್ಕಂಗ ಹೊರ್ಬ್ ಹಾಕ್ರಿ, ಕಂಜಂಕ್ಷನ್ ಹಾಕೋರಿ. ಇದನ್ನೊಂದು ಇಂಡೈರೆಕ್ಟ್ ಸ್ಪೀಚ್ ಮಾಡಿ ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ಫುಲ್ ಪಾಯಿಂಟ್ ಕೊಡ್ರಿ. ಮತ್ತೊಳ್ಳಿ ಗರ್ಲ್ ಅಂತ ತಗೊಳ್ರಿ, ಬಾಯ್ ಅಂತ ತಗೊಳ್ರಿ. ಒಂದು ಸೆಂಟೆನ್ಸ್ ಅನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ರಿ, ಆ್ಯಂಡ್ ಹಾಕ್ರಿ. ಮತ್ತೊಂದು ಸೆಂಟೆನ್ಸ್ ಅನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ರಿ, ಫುಲ್ ಪಾಯಿಂಟ್ ಕೊಡ್ರಿ. ಹಾಗೇನಾದ್ರೂ ಇನ್ನೊಂದು 5 ಇದ್ವು ಅಂದ್ರೆ ಆ್ಯಂಡ್ ಹಾಕಿ ಅದನ್ನು ಜೋಡಿಸ್ಬಿಡು. 6 ಇದ್ವು ಅಂದ್ರೆ ಮತ್ತೆ 2ಕ್ಕೊಂದು ಸೆಟ್ ಮಾಡು, ಮತ್ತೆ 2ಕ್ಕೊಂದು ಸೆಟ್ ಮಾಡು. ವಿದ್ಯಾರ್ಥಿಗಳು ನಾನು ಹೇಳಿದ್ದು ನಿಮ್ಗೆ ತಿಳಿದಿರ್ತೈತೆ ಅಂತ ಅನ್ಕೊಂಡಿನಿ. ಹಾಗೇನಾದರೂ ಇದು ಗೊತ್ತಾಗ್ಬೇಕ್ರಿ, ಇದ್ರಿ ಗೊತ್ತಾಗ್ತೈತಿ, ನಾ ತಿಳಿಸ್ತೀನಿ ರೀ ಸದ್ಯಕ್ಕೆ. ಇಟ್ ವಿಲ್ ಬಿ ಮೋರ್ ಕ್ಲಿಯರ್. ನೋಡಿ ಬರ್ರಿ ನೋಡೋಣ. ದ ಬಾಯ್ ಸೆಟ್ ಟು ಗರ್ಲ್, ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್ ಅಂತದ. ದ ಬಾಯ್ ಟೋಲ್ಡ್ ಅನ್ಬೇಕ್ರಿ, ಯಾಕಂದ್ರೆ ಹೇಳಿಸ್ಕೊಂಡವ್ರ ಅದರ ಅಸರ್ಟಿವ್ ಸೆಂಟೆನ್ಸ್ ಅದ. ಟೋಲ್ಡ್ ಅನ್ರಿ, ಬಾಯ್ ಟೋಲ್ಡ್ ಗರ್ಲ್ ಕಂಜಂಕ್ಷನ್ ದ್ಯಾಟ್ ಹಾಕ್ರಿ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ. ಈ ಸೆಂಟೆನ್ಸ್ ಸಂಬಂಧಪಟ್ಟ ಒಂದು ಕಂಜಂಕ್ಷನ್ ಅದ, ಆ ಕಂಜಂಕ್ಷನ್ ಕಂಜಂಕ್ಷನ್ ಇಟ್ಬಿಡ್ರಿ. ಯು ಅಂತದ, ಯು ಅಂದ್ರೆ ಗರ್ ಹೇಳ್ತಾವ, ಅದನ್ನ ಶಿ ಮಾಡ್ರಿ. ಯು ಸ್ಟಡಿ ವೆಲ್ ಆದ್ರೆ ಶಿ ಸ್ಟಡೀಸ್ ವೆಲ್ ಆಗ್ತದೆ. ಸಿಂಪಲ್ ಪ್ರೆಸೆಂಟ್ ಐತಿ, ಅದನ್ನ ಸಿಂಪಲ್ ಪಾಸ್ಟಕ್ಕೆ ಮಾಡ್ರಿ. ಟೆನ್ಸ್ ಎಲ್ಲ ಹಿಂದೆ ಹೇಳಿ ನೋಡ್ರಿ ಹೆಂಗೆ ಟೆನ್ಸ್ ಚೇಂಜ್ ಹಾಕು ಅಂತೇಳಿ. ಶಿ ಸ್ಟಡೀಡ್ ವೆಲ್, ಕಾಮ ಐತ್ರಿ, ಕಾಮ ಇಡ್ರಿ. ಮತ್ತೊಳ್ಳೆ ಯು ಐತಿ, ಅದನ್ನ ಶಿ ಮಾಡ್ಕೊಡ್ರಿ. ವಿಲ್ ಪಾಸ್ ಸಿಂಪಲ್ ಫ್ಯೂಚರ್ ಅದ, ಅದನ್ನ ವುಡ್ ಪಾಸ್ ಮಾಡ್ರಿ. ಫಿನಿಶ್ಡ್. ಬಾಯ್ ಟೋಲ್ಡ್ ಗರ್ಲ್ ದಟ್ ಇಫ್ ಶಿ ಸ್ಟಡೀಡ್ ವೆಲ್ ಶಿ ವುಡ್ ಪಾಸ್. ಹಿಂದಿನ ವಿಡಿಯೋ ನೋಡ್ಕೊಂತ ಬಂದ್ರೆ ಈ ವಿಡಿಯೋ ತಿಳಿತೈತ್ರಿ. ಸ್ಟೆಪ್ಸ್ ಇದ್ದಂಗ್ರಿ ಇದು. ಹಿಂದಿನ ವಿಡಿಯೋ ನೋಡ್ಕೊಂತ ಬಂದ್ರೆ ಈ ವಿಡಿಯೋ ತಿಳಿತೈತ್ರಿ. ಒಂದು ಬಿಡ್ದಂಗೆ ನೋಡ್ಕೊತ ಬರ್ರಿ ಅವ್ರಿ. ಇಲ್ಲದ್ರೆ ನಾ ಏನೋ ಮಾತಾಡ್ಲಿಕ್ಕತ್ತೀನಿ ಅಂತ ಅನಿಸ್ತದ. ನಾ ಏನು ಮಾತಾಡಕ್ ಹತ್ತೀನಿ ಅನ್ನೋದನ್ನ ಪಕ್ಕ ತಿಳಿಬೇಕಾದ್ರೆ ಒಂದು ವಿಡಿಯೋನ ಬಿಡ್ಲಾರ್ದ ನೋಡ್ಕೊಂಡು ಬರ್ಬೇಕ್ರಿ. ಸೆಕೆಂಡ್, ಇದು ಕೋಆರ್ಡಿನೇಟ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್ ಕ್ಲಾಸ್, ಮೇನ್ ಕ್ಲಾಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದು ಕಾಂಪೌಂಡ್ ಸೆಂಟೆನ್ಸ್. ಯು ಮಸ್ಟ್ ವರ್ಕ್ ಹಾರ್ಡ್, ಯು ವಿಲ್ ಆರ್ ಯು ವಿಲ್ ನಾಟ್ ಪಾಸ್ ಅಂತ ಹೇಳಿರಿ. ಇದು ಕಂಡೀಷನಲ್ ಅಂತೀವಿ ಇದಕ್ಕೆ. ಇದು ಕಂಡೀಷನಲ್ಲೇ, ಇಫ್ನು ಕಂಡೀಷನಲ್ಲ, ಆರ್ನು ಕಂಡೀಷನಲ್ಲ. ಈ ಕಂಜಂಕ್ಷನ್ ಬಗ್ಗೆ ಗೊತ್ತಿದ್ರೆ ನಿಮಗೆ ತಿಳಿತೈತ್ರಿ. ಇದು ಕಾಂಪ್ಲೆಕ್ಸ್, ಇದು ಕಾಂಪೌಂಡ್. ಇದು ಕೂಡ ಹಂಗಾರೆ ಇದೇ ರೀತಿನ ಮಾಡಿಬಿಡೋದ್ರಿ. ಅಸರ್ಟಿವ್ ಸೆಂಟೆನ್ಸ್ ಅದ. ಗರ್ಲ್ ಟೋಲ್ಡ್ ಬಾಯ್ ಅನ್ರಿ, ಇಲ್ಲ ಬಾಯ್ ಟೋಲ್ಡ್ ಗರ್ಲ್ ಅಂದ್ರೆ ಗರ್ಲ್ ಟೋಲ್ಡ್ ಬಾಯ್ ಅನ್ರಿ. ಗರ್ಲ್ ಟೋಲ್ಡ್ ಬಾಯ್. ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ದ್ಯಾಟ್. ಯು ಅಂದ್ರೆ ಬಾಯ್ ಆಗ್ತಾನೆ, ಹೀ ಮಾಡ್ರಿ. ಮಸ್ಟ್ ಹೆಡ್ ಟು ಆಗಿ ಚೇಂಜ್ ಆಗ್ಬೇಕು. ತಿಳಿಸಿ ನೀವನ್ನೆಲ್ಲ ರೀ. ಇಲ್ಲಿ ಮಾಡಿರಲ್ಲ. ಫಸ್ಟ್
ಹ್ಯಾಡ್ ಟು ಆಗಬೇಕು, ಶುಡ್ ಹ್ಯಾಡ್ ಟು ಆಗಬೇಕು. ಅದಕ್ಕೇನೆ ನಾ ಹೇಳಿದೆ, ಫಾಲ್ಸ್ ಪ್ರಾಮಿಸ್ ಮಾಡೋದಿಲ್ಲ ಫ್ರೆಂಡ್, ನನಗೆ ಅದರದ್ದು ಜರುರತ್ತಿಲ್ಲ. ನಿಮಗೆ ಕಲಿಸ್ಬೇಕಂತ ಇಚ್ಛೆ ಅದ ನನಗೆ. ನನ್ನ ಹೆಸರು ಮಾಡಬೇಕು ಚಲೋ ಟೀಚರ್ ಅಂತ ತಿಳ್ಕೊಂಡು, ಚಲೋ ಟೀಚರ್ ಅಂಥೇಳಿ, ಚೆನ್ನಾಗಿ ಕಲಿಸ್ತಾನ ಅಂತ ತಿಳ್ಕೊಂಡು. ಹಾಗಾಗಿ ನಾನು ಆನೆಸ್ಟಾಗಿ ಮಾತಾಡ್ತೀನಿ. ಪ್ಲೀಸ್ ನನ್ನ ಮಾತುಗಳನ್ನ ಆಲಿಸ್ರಿ, ಬೇರೆ ಏನೂ ಟ್ರಿಕ್ ಇಲ್ಲ. ನಿಮಗೆ ಪಕ್ಕ ತಿಳಿತೈತಿ ಫಾಲ್ಸ್ ಮಾಡೋದು ಜರುರತ್ ನನಗಿಲ್ಲ ಅಂತ ಹೇಳಿದ್ನಲ್ಲ. ಓಕೆ, ಇದನ್ನೇನು ಮಾಡ್ತೀರಿ ನೀವು ರೀ? ಎಸ್, ಮಸ್ಟ್ ಇದನ್ನು ಹ್ಯಾಡ್ ಟು ಮಾಡ್ರಿ. ಇವು ಇದ್ದದ್ದನ್ನ ಹೀ ಮಾಡ್ತೀರಿ, ಯಾಕಂದ್ರೆ ಹೇಳಿಸ್ಕೊಂಡ್ರೆ ಬಾಯ್ ಅದನ್ನು. ಹೀ ಮಸ್ಟ್, ಹೀ ಹ್ಯಾಡ್ ಟು ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್. ಕಂಜಂಕ್ಷನ್ ಎಲ್ಲೈತಿ? ಆರ್ ಐತೆ, ಅಲ್ಲೇ ಇಳಿಸ್ಕೊ. ಇಫ್ ಐತೆ, ಇಫ್ ಅಲ್ಲೇ ಏನು ಕಂಜಂಕ್ಷನ್? ಇಫ್ ಐತಿ. ಎಲ್ಲೈತಿ? ಇಲ್ಲೇ ಐತಿ, ಅದನ್ನ ಇಲ್ಲೇ ಇಳಿಸ್ಕೊಡ್ರಿ. ಏನು ಕಂಜಂಕ್ಷನ್? ಆರ್ ಐತಿ. ಎಲ್ಲೈತಿ? ಇಲ್ಲೇ ಐತ್ರಿ, ನೀವು ಅಲ್ಲೇ ಇಳಿಸ್ಕೊಡ್ರಿ. ಯು ವಿಲ್ ನಾಟ್ ಪಾಸ್ ಅಂತದ, ಇವು ಹೋಗಿ ಹೀ ಮಾಡ್ರಿ. ವಿಲ್ ನಾಟ್ ಪಾಸ್, ವುಡ್ ನಾಟ್ ಪಾಸ್. ಟೆನ್ಸ್ ಚೇಂಜ್ ಆಗೋದು ಮಾಡ್ಕೋರಿ. ಇದನ್ನು ಟೆನ್ಸ್ ಚೇಂಜ್ ಆಗೋದ್ರೆ ಹೇಳೇನಿ. ನೆಕ್ಸ್ಟ್, ಬಾಯ್ ಸೆಡ್ ಟು ಗರ್ಲ್, ದಿಸ್ ಈಸ್ ಮೈ ಬುಕ್, ಐ ಬಾಟ್ ಇಟ್. ಇದೊಂದು ಆನ್ಸರ್ ಹೇಳಿಲ್ಲ ನಾ. ಇಲ್ಲ ಹೇಳಕ್ಕೆ ಇದೇನು ಬರೋಬರಿ ಐತ್ರಿ. ಇಲ್ಲಿ ಮಜಾ ಬರುತ್ತೆ. ಈಗ ಮಜಾ ಇಲ್ಲಿದೆ ನೋಡ್ರಿ. ಡಬಲ್ ಸೆಂಟೆನ್ಸ್ ಇದು ಡಬಲ್ ಕ್ಲಾಸ್ನಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ಏನೇನು ವಿಶೇಷ ಇಲ್ಲ. ಎಲ್ಲಿ ಕಂಜಂಕ್ಷನ್ ಇರ್ತದ ಅಲ್ಲೇ ಇಟ್ಕೋಬೇಕು, ಮತ್ತೇನೇನು ಇಲ್ರಿ. ಆ್ಯಂಡ್ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಎಲ್ಲ ಯೂಸ್ ಮಾಡೋದು ಡಬಲ್ ಸೆಂಟೆನ್ಸ್ ಇದ್ದಾಗ. ಇಲ್ಲಿ ಬಂತು ನೋಡ್ರಿ, ಇಲ್ಲಿ ಆ್ಯಂಡ್ ಯೂಸ್ ಮಾಡಬೇಕು. ಒಂದ ಸೆಂಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊಡ್ರಿ. ದಿಸ್ ಈಸ್ ಮೈ ಬುಕ್ ಅಂತದ. ಬಾಯ್ ಟೋಲ್ಡ್ ಗರ್ಲ್ ದ್ಯಾಟ್ ವಾಸ್ ಹಿಸ್ ಬುಕ್. ಓಕೆ, ದ್ಯಾಟ್ ಒಂದು ಕಂಜಂಕ್ಷನ್, ಒಂದು ಒನ್ನೇ ದ್ಯಾಟ್ ಕಂಜಂಕ್ಷನ್. ಇದು ಈ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಇದನ್ನ ಜೋಡ್ಸಾಕಿರುವಂತ ಕಂಜಂಕ್ಷನ್. ಎರಡನೇ ದ್ಯಾಟ್ ಅಂದ್ರೆ ದಿಸ್ ಹೋಗಿ ದ್ಯಾಟ್ ಹಾಕ್ಬೇಕು. ಸರಿ, ಈ ತರ ಬರ್ತಾವ್ರಿ. ಈ ತರ ಬಂದಾಗ ನೀವು ಹಿಂಗೆ ಹೇಳ್ಬೋದ್ರಿ. ನಾನು ಏನಂದ್ರೆ ಈ ದ್ಯಾಟನ್ನ ನೀವು ಬ್ರಾಕೆಟ್ನಾಗ ಇಟ್ಕೋಬಹುದ್ರಿ. ಒನ್ನೇ ದ್ಯಾಟ್ ಕಂಜಂಕ್ಷನ್ ದ್ಯಾಟ್ನ ಬ್ರಾಕೆಟ್ನಾಗ ಇಟ್ಕೋಬಹುದು, ಅಥವಾ ಪೂರ್ಣ ಬಿಡ್ಬೋದ್ರಿ. ನಿಮ್ಗೆ ಗೊತ್ತಿರಲಿ. ನಾನು ಇಲ್ಲಿವರೆಗೆ ಹೇಳಿಲ್ಲ, ನಾನು ಇವತ್ತು ಹೇಳ್ತೇನೆ ನೋಡ್ರಿ. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಕಂಜಂಕ್ಷನ್ ದ್ಯಾಟ್ ಯೂಸ್ ಮಾಡ್ತೀವಲ್ಲ, ಆ ದ್ಯಾಟ್ ಅನ್ನ ಬಿಡ್ಬೋದ್ರಿ. ಸ್ಪೋಕನ್ದೊಳಗ ದ್ಯಾಟ್ ಕಂಜಂಕ್ಷನ್ ಮಾತ್ರ ಬಿಡ್ಬೋದ್ರಿ. ಮತ್ ಬಿಡಾಕ್ ಹೋದ್ರಿ ನೀವು ಬಿಡಬೇಡ್ರಿ. ಕೆಲವೊಬ್ಬರಿಗೆ ಅದು ಗೊತ್ತಿರ್ಲಾರ್ದನ ದ್ಯಾಟ್ ಕಂಜಂಕ್ಷನ್ ಇಲ್ಲ ಅಂತ ಮಾರ್ಕ್ಸ್ ಕೊಡದೇ ಇರ್ಬೋದು, ಕೊಡೋ ಸಾಧ್ಯತೆ ಇರ್ತದ. ಕೊಡಬಾರ್ದು ಅಂತ ತಿಳ್ಕೊಂಡು ಹಾಕ್ಬಿಡ್ರಿ ಸ್ಟಾರ್ಟಿಂಗ್. ಸರ್ ಪೇಪರ್ ಚೆಕ್ ಮಾಡುವಂಥವ್ರು ಎಲ್ಲರೂ ಚಲೋನೇ ಇರ್ತಾರ್ರಿ. ಬಟ್ ಒಮ್ಮೆ ಬಿಗಿನರ್ ಹಿಂಗತೆ ಇತ್ತು, ದ್ಯಾಟ್ ಕಂಜಂಕ್ಷನ್ ಹಾಕಿಲ್ಲಿ ಹುಡುಗ ಅಂತ ತಿಳ್ಕೊಂಡು ಆ ಥರ ಯಾರು ಇರುವುದಿಲ್ಲ. ಸುಮ್ಮನೆ ಹಂಗೆ ಹೇಳಿದ್ದೀನಿ ನಾನು. ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಟ್ಟು, ನಿಮ್ಮ ಫ್ರೆಂಡಿಗೆ ನೀ ಆನ್ಸರ್ ಮಾಡಿಕೊಟ್ಟು, ದ್ಯಾಟ್ ಕಂಜಂಕ್ಷನ್ ಹಾಕಿಲ್ಲಲ್ಲೋ ಇಲ್ಲಿ ಅಂತ ನೀ ಹೇಳ್ಬೇಕು ಅವಾಗ. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ದ್ಯಾಟ್ ಕಂಜಂಕ್ಷನ್ ಬರುತ್ತಲ್ಲ, ಆ ದ್ಯಾಟ್ ಕಂಜಂಕ್ಷನ್ ನಾನು ಹಾಕ್ಬಹುದು ಬಿಡಬಹುದು ಅಂತೇಳಿ. ಇಲ್ಲ ಹಾಕಲೇಬೇಕು ಅಂತ ನಡಿ ಸರ್ ಕೇಳೋಣ ಅಂತೇಳಿ. ಸರ್ ಕೇಳಿದ್ರೆ ಹೌದಪ್ಪ ಹಾಕಬಹುದು ಬಿಡಬಹುದು ಅಂದ್ಬಿಡ್ತಾರೆ. ಅವಾಗ ಕನ್ಫರ್ಮ್ ಆಗ್ತದೆ. ಓಕೆ, ಹಿಂಗೆ ತಿಳ್ಕೊಂಡು ಅದಕ್ಕೆ ನೀವು ಹಾಕಿಬಿಡೋದು ಬೆಟರ್ ಅಂತ ಹೇಳಿ. ಸರ್ ಹಿಂಗೆ ಡಬಲ್ ದ್ಯಾಟ್ ಬಂತಲ್ಲ ಇಂತಲ್ಲೇ, ಒನ್ನೇ ದ್ಯಾಟ್ ಕಂಜಂಕ್ಷನ್ ದ್ಯಾಟನ್ನು ಬ್ರಾಕೆಟ್ನಾಗ ಇಡಬಹುದ್ರಿ. ಓಕೆ, ದ್ಯಾಟ್ ಆತ. ದಟ್ ಈಸ್ ಹೋಗಿ ದಟ್ ವಾಸ್ ಬರ್ತಾರ. ಮೈ ಬುಕ್ ಹೋಗಿ ಹರ್ ಬುಕ್ ಆಗ್ತದೆ. ಇಲ್ಲ, ಬಾಯ್ ಹೇಳ್ತಾನ ನನ್ನ ಬುಕ್ ಅಂತೇಳಿ ಈಸ್ ಬುಕ್ ಆಗ್ತದೆ. ಆತಿಲ್ಲ, ಇಲ್ಲಿವರೆಗೆ ಬಂದ್ರಿಲ್ಲ, ಇಲ್ಲಿ ಫುಲ್ ಪಾಯಿಂಟ್ ಐತಿಲ್ಲೋ, ನೀವು ಆ್ಯಂಡ್ ಹಾಕ್ರಿ. ಇಲ್ಲಿ ಇಂಪಾರ್ಟೆಂಟ್ ರೀ ಇದು, ಈ ಭಾಗ ನೀವೇನು ಕಲಿಬೇಕಾದದ್ದು. ಈಗ ಆ್ಯಂಡ್ ಹಾಕ್ರಿ. ಆ್ಯಂಡ್ ಹಾಕಿ ಎರಡುಗಳನ್ನು ಜೋಡಿಸ್ಬೇಕು. ಇವನ್ನ ಜೋಡಿಸ್ಬೇಕಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಏನಂತ ಬಾಯ್ ಐತಿಲ್ಲ, ಇದನ್ನ ಹೇಳಿದವರು ಇವರೇ, ಇದನ್ನ ಹೇಳೋರು ಇವರೇ. ಆದ್ದರಿಂದ ಹೀ ಅಂದ್ಬಿಡ್ರಿ. ನಿನಗೊಂದು ಮಾತು ಹೇಳ್ತೀನಿ, ಹೀ ಅನ್ಲೇಬೇಕಂತೇನಿಲ್ಲ, ಬಿಟ್ಟು ಬಿಡ್ಬೋದ್ರಿ. ಯಾಕಂದ್ರೆ ಆಟೋಮೆಟಿಕಲಿ ಅಂಡರ್ಸ್ಟೂಡ್ ರೀ ಅದು. ಇದನ್ನ ಹೇಳ್ದವ್ರೆ ಇದನ್ನ ಹೇಳ್ತಾರ ಅಂತ ಹೇಳಿ ಹೀ ಅನ್ಬೋದು ಬಿಡ್ಬೋದು. ಲೋವರ್ ಕ್ಲಾಸ್ನಾಗ ಹೀ ಅಂತಾರೆ, ಹೈಯರ್ ಕ್ಲಾಸ್ನ ಹುಡುಗರಿಗೆ ಹೋದ್ರೆ ಹೀ ಬಿಟ್ಟು ಬಿಡ್ತಾರೆ. ಅವಶ್ಯಕತೆ ಇಲ್ಲ, ಅಂಡರ್ಸ್ಟೂಡ್ ಅದ ರೀ. ಓಪನ್ ದ ಡೋರ್ ಅಂದ್ರೆ ಯು ಓಪನ್ ದ ಡೋರ್ ಅಂದಂಗೆ ಹಂಗೆ. ಇಲ್ಲಿ ಆ್ಯಂಡ್ ಆದಮೇಲೆ ಹೊರಬ ಬಂದ್ಬಿಡ್ತೈತಿ, ಸಬ್ಜೆಕ್ಟ್ ಇಲ್ಲಲ್ಲ ಅನ್ಬೋದು ನೀವು. ಸಬ್ಜೆಕ್ಟ್ ಅಂಡರ್ಸ್ಟೂಡ್ ರೀ. ಇದೊಂದು ಕ್ಲಾಸ್ ಆಗ್ತತ್ತ. ಆ್ಯಂಡ್ ಹಾಕ್ರಿ. ಸೆಂಟೆನ್ಸ್ ಹೋಗಿ ಕ್ಲಾಸ್ ಆಗ್ತತಿ ಇಲ್ಲಿದು. ಆ್ಯಂಡ್ ಹಾಕ್ರಿ. ಆ್ಯಂಡ್ ಹಾಕಿ ಮತ್ತು ಸಬ್ಜೆಕ್ಟ್ ತಗೊಳ್ರಿ, ಹೀ ಅಂತೇಳಿ ತಗೋಬೋದು ಬಿಡ್ಬೋದು. ಈ ಸೆಂಟೆನ್ಸನ್ನು ಸ್ಟಡಿ ಮಾಡ್ರಿ. ಇದು ಅಸರ್ಟಿವ್ ಅದ, ಆದ್ದರಿಂದ ಟೋಲ್ಡ್ ಅನ್ರಿ. ಟೋಲ್ಡ್ ಅಂದ್ರಿ. ಮತ್ತು ಆಮೇಲೆ ಇದಕ್ಕೆ ಕಂಜಂಕ್ಷನ್ ದ್ಯಾಟ್ ಹಾಕೊಂಡ್ರಿ. ಇಲ್ಲಿ ಆ್ಯಂಡ್ ಹಾಕಿದ್ರಿ, ಸಬ್ಜೆಕ್ಟ್ ಹಾಕೊಡ್ರಿ ಹೀ ಅಂತೇಳಿ. ಈ ಸೆಂಟೆನ್ಸನ್ನು ನೋಡ್ರಿ, ಇದಕ್ಕೆ ತಕ್ಕಂಥ ಹೊರಬ್ ಹಾಕೊಡ್ರಿ. ಐ ಬಾಟ್ ಇಟ್ ಇನ್ ಬ್ಯಾಂಗ್ಳೂರ್ ಅಂತದ, ಇದು ಅಸರ್ಟಿವ್ ಅದ. ಆದ್ದರಿಂದ ಇದಕ್ಕೂ ಟೋಲ್ಡ್ ಅಂದಿಲ್ಲಲ್ರಿ. ಅಂದರೆ ಒಂದ್ಸಲ ಹಿಂದೆ ಟೋಲ್ಡ್ ಅಂದಿವಂದ್ರೆ ಅದೇ ಥರ ಸೆಂಟೆನ್ಸ್ ಬಂದಂದ್ರೆ ಮತ್ತೆ ಟೋಲ್ಡ್ ಅನ್ಬಾರ್ದು ಅಂತ ಐತಿ, ಕಂಟಿನ್ಯೂಡ್ ಅನ್ಬೇಕಂತ ಐತಿ. ಇದು ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಇದು ಆಸ್ಕ್ಡ್ ಅಂದ್ರಿ,
ಮತ್ತೆ ಹೊಳ್ಳಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬದ ಮತ್ತೆ ಹೊಳ್ಳಿ ಆಸ್ಕ್ಡ್ ಅನ್ಬಾರ್ದದ, ಕಂಟಿನ್ಯೂಡ್ ಅನ್ಬೇಕಂತದ. ಆದ್ದರಿಂದ ಸೇಮ್ ಸೆಂಟೆನ್ಸ್ ಇದ್ದಾಗ ಒಂದ್ ಸಾರಿ ವರ್ಬ್ ಹಾಕ್ರಿ, ಎರಡನೇ ಸಾರಿ ಕಂಟಿನ್ಯೂಡ್ ಅನ್ರಿ. ಓಕೆ, ವರ್ಬ್ ಕಂಟಿನ್ಯೂಡ್, ಸಬ್ಜೆಕ್ಟ್ ವರ್ಬ್ ಹಾಕಿದ್ರಿ. ಈಗ ಕಂಜಂಕ್ಷನ್ ಹಾಕ್ಬೇಕಲ್ಲ, ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ದ್ಯಾಟ್ ಕಂಜಂಕ್ಷನ್ ಹಾಕ್ರಿ. ಇಲ್ಲಿ ಕಂಜಂಕ್ಷನ್ ಹಾಕಿದ್ರಿ, ಇಲ್ಲಿ ಕಂಜಂಕ್ಷನ್ ಹಾಕ್ಲೇಬೇಕ್ರಿ. ಆಕಿ ಈ ಸೆಂಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ಮಾಡಿ. ಐ ಬಾಟ್, ಐ ಹೋಗಿ ಬಾಯ್ ಆಗ್ತತೆ, ಹಿ ಆಗ್ತತ. ಸಿಂಪಲ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಹಿ ಹ್ಯಾಡ್ ಬಾಟ್. ಇಟ್ ಥರ್ಡ್ ಪರ್ಸನ್ ಚೇಂಜ್ ಆಗೋದಿಲ್ಲ. ಇಟ್ ಇನ್ ಬೆಂಗಳೂರು, ಇನ್ ಬೆಂಗಳೂರು. ಓಕೆ, ನೆಕ್ಸ್ಟ್ ಬರ್ತೇನೆ. ಗರ್ಲ್ ಇದು ಏನದ, ಇಲ್ಲೇ ಎರಡು ಸೇಮ್ ಸೆಂಟೆನ್ಸ್ ತಗೊಂಡೇನು ಫ್ರೆಂಡ್. ದಿಸ್ ಈಸ್ ಮೈ ಬುಕ್, ಐ ಬಾಟ್ ಇಟ್ ಇನ್ ಬೆಂಗಳೂರು. ಇಲ್ಲಿ ಎರಡು ಸೆಂಟೆನ್ಸ್ ಡಿಫ್ರೆಂಟ್ ತಗೊಂಡೇನ್ರಿ. ಹೇಳ್ತೀನಿ ನಮಗೆ ಪ್ರತಿ ಸೆಂಟೆನ್ಸು ಎಲ್ಲ ಲೆಕ್ಕ ಹಾಕಿ ತಗೊಂಡೇನಿ ನಾನು. ಹೆಂಗಾರ ತಗೊಂಡಿಲ್ಲ ನಾನು, ಎಲ್ಲ ಸ್ಕಿಲ್ ಕಲಿಸ್ಬೇಕಂತ ಹೇಳ್ಕೊಂಡು. ಏನು ದ್ರೋಣಾಚಾರ್ಯ ಕಲಿಸ್ತಿದಾರಲ್ಲ ಅರ್ಜುನ್ ಅವ್ರಿಗೆ, ಆ ತರಹ ಎಲ್ಲ ಸ್ಕಿಲ್ಲು ಕಲಿಸ್ಬೇಕು ನಿಮಗೆ ಅಂತ ತಿಳ್ಕೊಂಡು ಇಚ್ಛೆಯಿಂದ ಆ ಥರದ ಡಿಫ್ರೆಂಟ್ ಸೆಂಟೆನ್ಸ್ಗಳನ್ನೇ ತಗೊಂಡೆ ನಾನು. ಇದು ಒಂದು ಅಸರ್ಟಿವ್ ಸೆಂಟೆನ್ಸ್ ಅದ, ಇದು ಇಂಟ್ರಾಗೇಟಿವ್ ಅದ. ಆದ್ದರಿಂದ ಇಲ್ಲಿ ಕಂಟಿನ್ಯೂಡ್ ಹೆಂಗೆ ಬರೋದಿಲ್ಲ, ಕಂಟಿನ್ಯೂಡ್ ಯಾಕೆ ಬರ್ತೈತ್ರಿ, ಬರೋದಿಲ್ಲ. ನೋಡ್ಕೊಡ್ರಿ ಮಜಬೂತ್ ಅದ. ರಿಪೀಟೆಡ್ಲಿ ಕೇಳ್ರಿ ನನ್ನ ವಿಡಿಯೋ. ನಾವು ಇದು ಪರ್ಟಿಕ್ಯುಲರ್ಲಿ ಇದು ರೀ, ಇದು ಅಸರ್ಟಿವ್ ಸೆಂಟೆನ್ಸ್ ಅದ. ಯುವರ್ ಕ್ಲಾಸ್ ಈಸ್ ಗೋಯಿಂಗ್ ಆನ್ ನೌ, ಐ ಆರ್ ಯು ಸಿಟಿಂಗ್ ಹಿಯರ್. ಗರ್ಲ್ ಹುಡುಗ ಕೇಳ್ತಾವ. ಗರ್ಲ್ ಅಸರ್ಟಿವ್ ಸೆಂಟೆನ್ಸ್ ಇದು, ಅದಕ್ಕೆ ಟೋಲ್ಡ್ ಅನ್ರಿ. ಗರ್ಲ್ ಟೋಲ್ಡ್ ಬಾಯ್ ದ್ಯಾಟ್ ಯುವರ್ ಕ್ಲಾಸ್, ಹಿಸ್ ಕ್ಲಾಸ್, ಈಸ್ ಗೋಯಿಂಗ್, ವಾಸ್ ಗೋಯಿಂಗ್, ಗೋಯಿಂಗ್ ಆನ್, ನಾವು ಹೋಗಿ ದೆನ್. ಎಲ್ಲ ಯಾಕೆ ಅಂತ ತಿಳ್ಕೊಂಡು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಬಂದ್ರಿಲ್ಲೋ, ಒಂದು ಸೆಂಟೆನ್ಸ್ ಮುಗಿತಾ, ಎರಡನೇ ಸೆಂಟೆನ್ಸ್ ಜೋಡಿಸ್ಬೇಕಾದ್ರೆ ಆ್ಯಂಡ್ ಹಾಕ್ರಿ. ಆ್ಯಂಡ್ ಹಾಕಿದ್ರಿ, ಈ ಸೆಂಟೆನ್ಸ್ ವ್ಯವಹಾರ ಮುಗೀತು. ಈ ಸೆಂಟೆನ್ಸ್ ಯಾವ ತರಹದ್ದು ನೋಡ್ರಿ, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಆದ್ದರಿಂದ ವರ್ಬ್ ಆಸ್ಕ್ಡ್ ಹಾಕ್ರಿ. ಆಸ್ಕ್ಡ್ ಹಾಕಿ ಆಸ್ಕ್ಡ್ ಹಿಮ್ ಅನ್ರಿ. ಅಂಡ್ ಶಿ ಆಸ್ಕ್ಡ್ ಹಿಮ್ ಅನ್ರಿ. ಅಂದು ಕಂಜಂಕ್ಷನ್ ಇಂಟ್ರಾಗೇಟಿವ್ ಯಾವ್ದದ, WH ಕ್ವಶನ್ ಅದ. ಆದ್ದರಿಂದ WH ಕ್ವಶನ್ ಕಂಜಂಕ್ಷನ್ ಆಗ್ತದೆ. ಐ ಬಂದು ಮುಂದೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಸರ್ಟಿವ್ ಮಾಡಬೇಕು. ಆರ್ ಯು ಸಿಟಿಂಗ್ ಹಿಯರ್, ಯು ಆರ್ ಸಿಟಿಂಗ್ ಹಿಯರ್. ಅಸರ್ಟಿವ್ ಇದ್ದದನ್ನ ಪ್ರೊನೌನ್ ಚೇಂಜ್ ಮಾಡ್ಕೋಬೇಕ್ರಿ. ಅಂದ್ರೆ ಯು ಆರ್ ಸಿಟಿಂಗ್, ಯು ಅಂದ್ರೆ ಬಾಯ್, ಹಿ ಈಸ್ ಸಿಟಿಂಗ್. ಟೆನ್ಸ್ ಚೇಂಜ್ ಮಾಡ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಹೋಗಿ ಪಾಸ್ಟ್ ಕಂಟಿನ್ಯೂಸ್ ಆಗ್ತದೆ. ಹಿ ವಾಸ್ ಸಿಟಿಂಗ್. ಹಿಯರ್ ಹೋಗಿ ದೇರ್ ಆಗ್ತದೆ. ಗೊತ್ತೈತೆ ನಿಮಗೆ, ಹೇಳಿನಿ. ಬಿಟ್ಟೆ ನಾನು, ಮರ್ತು ಬಿಟ್ಟೆ ನಾನು. ಓ, ಶಬ್ದ ಹಾರೈತಲ್ರಿ ಇಲ್ಲೊಂದು. ಇಲ್ಲಿ ಹೇಳ್ಬೇಕಾಗಿತ್ತು, ಮರ್ತು ಬಿಟ್ಟೆ ನೋಡ್ರಿ. ಇಲ್ಲೇ ಒಂದು ಹಿಯರ್ ಬರ್ಬೇಕ್ರಿ. ಇಲ್ಲೇ HER ಹಿಯರ್ ಮರ್ತು ಬಿಟ್ಟೆ ನೋಡ್ರಿ. ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ಮಾಡೀನಿ. ಹಿಯರ್ ಹೋಗಿ ಇದು ದೇರ್ ಆಗ್ತೈತ್ರಿ ಫ್ರೆಂಡ್. ಹಿಂದಿನ ವಿಡಿಯೋದಲ್ಲಿ ಈ ತಪ್ಪನ್ನ ತಿದ್ಕೊಂಡು ಹೋದ್ರಿ ಪ್ಲೀಸ್. ಹಿಯರ್ ಹೋಗಿ ದೇರ್ ಆಗ್ಬೇಕು. ಹೌದೌದು, ಉಳಿದು ಬಿಟ್ಟಾಯ್ತು ನೋಡ್ರಿ ಅದು. ನಾ ಲೆಕ್ಕ ಹಾಕಿ ಕಾಲಮ್ ಹಾಕ್ಕೊಂಡಿದ್ದೆ. ಅದು ಇರ್ಲಿ ಏನೇ ಇರಲಿ, ಅದು ಹೆಂಗೆ ಉಳಿದ್ಬಿಟ್ಟೈತೆ. ನೋಟ್ ಮಾಡ್ಕೊಂಡು ಮಾಡೀನಿ, ಬಟ್ ಕಣ್ಣಿಗೆ ತಪ್ಪು ಉಳಿದೈತಿ. ಹೇರ್ದು ದೇರ್ ಆಗಬೇಕು, ನಾವು ಇದ್ದದ್ದು ದೆನ್ ಆಗಬೇಕು, ಟುಡೇ ಇದ್ದದ್ದು ದ್ಯಾಟ್ ಆಗಬೇಕು. ಓಕೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಹಂಗೆ ಮಾಡ್ರಿ. ಹಿಂಗೈತೆ ಇದು. ಎಷ್ಟು ಮಾಡಿದ್ರೂ ಹಂಗೆ ಏನೋ ಕಮ್ಮಿನ ರೀ, ಮಾಡ್ತಾ ಇರಬೇಕು, ಮರಿವಾಗ್ತದೆ. ಇಲ್ಲಿ ಬಂದಿವ್ರಿ ಈಗ. ಎಸ್, ಗರ್ಲ್ ಟೋಲ್ಡ್ ಬಾಯ್ ದಟ್ ಹೀಸ್ ಕ್ಲಾಸ್ ವಾಸ್ ಗೋಯಿಂಗ್ ಆನ್, ನಾವು ಹೋಗಿ ದೆನ್. ಆ್ಯಂಡ್ ಹಾಕ್ರಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದು. ಶಿ ಆಸ್ಕ್ಡ್ ಹಿಮ್ ಅನ್ರಿ. ವೈ ಕಂಜಂಕ್ಷನ್ ಅದರ. ಇದು WH ಕ್ವಶನ್, ಇದ ಕಂಜಂಕ್ಷನ್ ಆಗಬೇಕು. ಹಿಂದಿನ ನೋಡಿದ್ರೆ ಗೊತ್ತಾಗ್ತತಿ. ಆರ್ ಯು ಸಿಟಿಂಗ್ ಹಿಯರ್, ಇಂಟ್ರಾಗೇಟಿವ್ ಅಸರ್ಟ್ ಮಾಡ್ಕೊರಿ. ಹಿ ಈಸ್ ಸಿಟಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್ ಹೋಗಿ ಆರ್ ಯು ಹೋಗಿ ಥರ್ಡ್ ಪರ್ಸನ್ ಆಗ್ತತಿ, ಹಿ ಆಗ್ತತಿ. ಹಿ ಬಂದ್ರೆ ಈಸ್ ಸಿಟಿಂಗ್ ಆಗ್ತತಿ. ಪ್ರೊನೌನ್ ಟೆನ್ಸ್ ಚೇಂಜ್ ಮಾಡ್ರಿ. ಹಿ ಈಸ್ ಸಿಟಿಂಗ್ ಹೋಗಿ ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು. ಹಿ ವಾಸ್ ಸಿಟಿಂಗ್. ಹಿಯರ್ ಹೋಗಿ ದೇರ್ ಆಗಬೇಕು. ಎಸ್, ಕಂಪ್ಲೀಟ್ ಆಯ್ತು ನೋಡ್ರಿ. ಡಬಲ್ ಸೆಂಟೆನ್ಸ್ ಇದು. ಸೇಮ್ ಸೆಂಟೆನ್ಸ್ ಇದ್ರೆ ಎರಡನೇ ಸಾರಿ ಕಂಟಿನ್ಯೂಡ್ ಅನ್ರಿ.
ಡಿಫರೆಂಟ್ ಸೆಂಟೆನ್ಸ್ ಇದ್ರೆ ಇದಕ್ಕೆ ಬೇಕಾಗಿರೋ ವರ್ಬ್ ಇದಕ್ಕೆ ಯೂಸ್ ಮಾಡ್ಕೋರಿ, ಇದಕ್ಕೆ ಬೇಕಾಗಿರೋ ವರ್ಬ್ ಇದಕ್ಕೆ ಯೂಸ್ ಮಾಡ್ಕೋರಿ. ಇಲ್ಲೊಂದು ಬೇರೆ ಥರ ತೊಗೊಂಡೇನಿ. ಇಲ್ಲೇನು ಮಾಡೀನಿ ಅಂತಂದ್ರೆ ಒಂದು ಇಂಟ್ರಾಗೇಟಿವ್ ಮಾಡೇನ್ರಿ, ಒಂದು ಅಸರ್ಟಿವ್ ತೊಗೊಂಡೇನ್ರಿ, ಮತ್ತು ಅಗೇನ್ ಇಂಟ್ರಾಗೇಟಿವ್ ಮಾಡೀನಿ. ಈ ಥರ ಯಾಕೆ ಮಾಡೀನಿ ಅಂದ್ರೆ ಇದೊಂದು ಇಂಟ್ರಾಗೇಟಿವ್ ಐತಿ, ಆಸ್ಕ್ಡ್ ಅಂತ ತೊಗೊಂತೀವ್ರಿ, ಇದು ಅಸರ್ಟಿವ್ ಐತಿ, ಟೋಲ್ಡ್ ಅಂತ ತೊಗೊಂತೀವ್ರಿ, ಮತ್ತೆ ಇಂಟ್ರಾಗೇಟಿವ್ ಐತಲ್ಲ ಇದು ಕಂಟಿನ್ಯೂಡ್ ಅಂತೀವನ್ರಿ ಅಂತ ಅಂದಿಗಿಂತೀರಿ ನೀವು ರೀ. ಕಂಟಿನ್ಯೂಡ್ ಅನ್ನಕ್ಕೆ ಬರೋದಿಲ್ಲ ಇದಕ್ಕೆ. ಯಾಕಂತ ಕೇಳಿದ್ರೆ ಅದ್ರ ಹಿಂದಿನ ಸೆಂಟೆನ್ಸು ಸೇಮ್ ಇದ್ರೆ ಕಂಟಿನ್ಯೂ ಅಂತೀವಿ. ನಡ್ಬರ್ಕೊಂಡು ಬೇರೆ ಬಂತಲ್ಲ, ಇಲ್ಲಿ ಕಂಟಿನ್ಯೂ ಅನ್ಬಾರ್ದು. ಇದನ್ನ ಹೇಳಿದ್ರ ಸಲುವಾಗಿ ಈ ಥರ ಸೆಂಟೆನ್ಸ್ ತೊಗೊಂತೀವಿ. ಕಂಟಿನ್ಯೂ ಅಂದರೆ ಯಾವಾಗ ಅಂತೀವಂದ್ರೆ ಒಂದು ಥರ ಸೆಂಟೆನ್ಸ್ ಬಂತು, ಎರಡನೇದ್ದು ಅದೇ ಥರ ಇತ್ತಂದ್ರೆ ಕಂಟಿನ್ಯೂಡ್ ಅಂದ್ರೆ. ನಡ್ಬರ್ಕೊಂಡು ಬೇರೆ ಬಂತಲ್ಲ, ಒಂದ್ ವೇಳೆ ನೀ ಇದಕ್ಕೆ ಮಾಡುವಾಗ ಕಂಟಿನ್ಯೂಡ್ ಅಂದ್ರೆ ಏನಾಗ್ತದೆ, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಮೀನಿಂಗ್ ಆಗ್ತೈತಿ ಇಲ್ರಿ, ಅನ್ನಬಾರ್ತಾರೆ ಅವಾಗ. ಇಲ್ಲ ಐತಲ್ಲ ಸರ್ ಅಂದ್ರೆ ನಡ್ಬರ್ಕೊಂಡು ಬೇರೆ ಬರ್ತಲ್ರಿ. ಕಂಟಿನ್ಯೂಡ್ ಅಂದ್ರೆ ಹಿಂದಿಂದ ಕಂಟಿನ್ಯೂ ಆಗ್ತೈತಿ, ಹಿಂದದ್ದು ಬೇರೆ ಅದ ರೀ. ಹಾಗಾಗಿ ಕಂಟಿನ್ಯೂ ಅನ್ನಕ್ಕೆ ಬರೋದಿಲ್ಲ. ಇದಕ್ಕೆ ತಕ್ಕಂತ ಮತ್ತೆ ಒಂದ್ ಸೆಕೆಂಡ್ ಮತ್ತೆ ಆಸ್ಕಡೆ ಅನ್ಬೇಕು ಇದಕ್ಕೆ. ಇದನ್ನ ಹೇಳೋ ಸಲುವಾಗಿ ಈ ತರ ಸೆಂಟೆನ್ಸ್ ತಗೊಂಡೆ. ಎಸ್, ದ ಬಾಯ್ ಸೆಡ್ ಟು ಗರ್ಲ್, ಹ್ಯಾವ್ ಯು ಎವರ್ ಸೀನ್ ಹರ್ ಹಾಸ್ಪಿಟಲ್? ಇಂಟ್ರಾಗೇಟಿವ್. ಇಟ್ ಇಸ್ ಇನ್ ಗಾಂಧಿನಗರ. ಅಸರ್ಟಿವ್. ಡು ಯು ವಾಂಟ್ ಟು ಸಿ ಇಟ್ ನಾವ್? ಇಂಟ್ರಾಗೇಟಿವ್. ಬಾರಿ ನೋಡಲ್ಲ. ದ ಬಾಯ್ ಆಸ್ಕ್ಡ್ ಗರ್ಲ್. ಎಷ್ಟೋ ಕ್ವಶನ್ ಅದ, ಅದಕ್ಕೆ ಇಫ್ ಕಂಜಂಕ್ಷನ್ ಹಾಕ್ತೀನಿ. ಇಫ್ ಕಂಜಂಕ್ಷನ್ ಹಾಕ್ತೀನಿ. ಹ್ಯಾವ್ ಯು ಎವರ್ ಸೀನ್, ಯು ಹ್ಯಾವ್ ಎವರ್ ಸೀನ್. ಇವ್ ಅಂದ್ರೆ ಗರ್ಲ್, ಶಿ ಹ್ಯಾಸ್ ಎವರ್ ಸೀನ್. ಪ್ರೆಸೆಂಟ್ ಪರ್ಫೆಕ್ಟ್ ಐತಿ, ಪಾಸ್ಟ್ ಪರ್ಫೆಕ್ಟ್ ಮಾಡ್ರಿ. ಓಕೆ ಫ್ರೆಂಡ್, ಈಗ ಫಿಫ್ತ್ ಡಿಸ್ಕಷನ್ ಮಾಡ್ಲಿಕ್ಕೆ ಹತ್ತೀನಲ್ಲ. ಫಿಫ್ತ್ ರೀ. ಎಸ್, 3 ಸೆಂಟೆನ್ಸ್ಗಳು. ಇದು ಒಂದೊಂದು ತೊಗೊಂಡು ಮಾಡ್ಕೊಂತ ಹೋಗ್ಬೇಕ್ರಿ, ಒಂದೊಂದೇ ತೊಗೋಬೇಕ್ರಿ. ಒಂದೇ ಸೆಂಟೆನ್ಸ್ ನೋಡ್ರಿ, ಇಂಟ್ರಾಗೇಟಿವ್ ಅದ. ಅದಕ್ಕೆ ಬಾಯ್ ಆಸ್ಕ್ಡ್ ಗರ್ಲ್, ಇಫ್ ಎಷ್ಟೋ ಕ್ವಶನ್ ಅದ. ಅದಕ್ಕೆ ಇವೆಲ್ಲ ಉಳ್ಕಾದ ರೂಲ್ಸ್. ಇಫ್ ಯಾಕೆ ಬರ್ತೈತಿ, ಹ್ಯಾವ್ ಯು ಹ್ಯಾವ್ ಯಾಕಾಗ್ತತಿ, ಶಿ ಹ್ಯಾಸ್ ಯಾಕಾಗ್ತತಿ, ಶಿ ಹ್ಯಾಡ್ ಯಾಕಾಗ್ತತಿ. ಹಿಂದಿನ ಟೈಮ್ ವಿಡಿಯೋಸ್ ನೋಡಿದ್ರೆ ಗೊತ್ತಾಗ್ತೈತ್ರಿ. ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಅಂದ್ರೆ ಆರಾಮ್ ಗೊತ್ತಾಗ್ತೈತ್ರಿ. ಇಂಟ್ರಾಗೇಟಿವ್ ಹೋಗಿ ಅಸರ್ಟಿವ್ ಮಾಡ್ಕೊಡ್ರಿ. ಯು ಹ್ಯಾವ್ ಸೀನ್. ಯು ಅಂದ್ರೆ ಥರ್ಡ್ ಪರ್ಸನ್ ಹೇಳಿಸ್ಕೊಂಡವ್ರು. ಗರ್ಲ್, ಶಿ ಹ್ಯಾಸ್ ಸೀನ್. ಶಿ ಹ್ಯಾಸ್ ಸೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಹೋಗಿ ಪಾಸ್ಟ್ ಪರ್ಫೆಕ್ಟ್. ಶಿ ಹ್ಯಾಡ್ ಸೀನ್. ಶಿ ಹ್ಯಾಡ್ ಎವರ್ ಸೀನ್. ಎವರ್ ಅನ್ನತಕ್ಕಂಥದ್ದು ಇದು ಇಲ್ಲೇ ಒಂದು ಎಕ್ಸಿಲರ್ ಆದ್ಮೇಲೆ ಬರ್ಬೇಕಿದು. ಸಿಸ್ಟಮ್ ಹಿಂಗ್ ಲ್ಯಾಂಗ್ವೇಜ್ ಹಂಗ ಅದ. ಬಾಯ್ ಆಸ್ಕ್ಡ್ ಗರ್ಲ್ ಇಫ್ ಶಿ ಹ್ಯಾಡ್ ಎವರ್ ಸೀನ್ ಹರ್ ಹಾಸ್ಪಿಟಲ್. ಹರ್ ಅಂದ್ರೆ ಬೇರೆ ಅದಾವ್ರಿ ಅವರು. ಹರ್ ಹಾಸ್ಪಿಟಲ್. ಇಲ್ಲಿ ಶೀನ ಬೇರೆ, ಈ ಹರ ಬೇರೆ. ಓಕೆ, ಹರ್ ಹಾಸ್ಪಿಟಲ್. ಇದು ಒಂದು ಬಂದಿರಲ್ಲ, ಇದು ಮುಗಿಸ್ರಿ. ಆ್ಯಂಡ್ ಅನ್ರಿ, ಅಸರ್ಟಿವ್ ಸೆಂಟೆನ್ಸ್ ಅದ ರೀ. ಆ್ಯಂಡ್ ಹಿ ಅಂತೇಳಿ ಅನ್ಬೋದು ಬಿಡಬಹುದು. ಅಸರ್ಟಿವ್ ಸೆಂಟೆನ್ಸ್ ಇದರಿಂದ ಟೋಲ್ಡ್ ಅನ್ರಿ. ಆ್ಯಂಡ್ ಟೋಲ್ಡ್ ಹರ್. ಅಸರ್ಟಿವ್ ಸೆಂಟೆನ್ಸ್ ಇದರಿಂದ ಕಂಜಂಕ್ಷನ್ ದಟ್ ಹಾಕ್ರಿ. ಆಮೇಲೆ ಈ ಸೆಂಟೆನ್ಸ್ ಬರ್ತಾರೆ. ಇಟ್ ಪ್ರನೌನು ಥರ್ಡ್ ಪರ್ಸನ್ ಪ್ರನೌನು ಚೇಂಜ್ ಆಗೋದಿಲ್ಲ. ಇಟ್ಟ ಇಟ್ರಿ. ಟು ಬಿ ಪ್ರೆಸೆಂಟ್ ಅದ, ಟು ಬಿ ಪಾಸ್ಟ್ ಮಾಡ್ರಿ. ಇಟ್ ವಾಸ್ ಇನ್ ಗಾಂಧಿನಗರ. ಇದೇನು ಚೇಂಜ್ ಮಾಡುವಂಥದ್ದೆಲ್ಲ ಚೇಂಜ್ ಮಾಡಬೇಡ್ರಿ. ಇಟ್ ವಾಸ್ ಇನ್ ಗಾಂಧಿನಗರ. ಓಕೆ, ಮತ್ತೊಂದು ಸೆಂಟೆನ್ಸ್ ಆಯ್ತಪ್ಪ ಇಲ್ಲಿ. ಆ್ಯಂಡ್ ಹಾಕ್ರಿ. ಆ್ಯಂಡ್ ಹಾಕಿ ಸಬ್ಜೆಕ್ಟ್ ಹಾಕ್ಬೋದು ಬಿಡ್ಬೋದು. ಹಿ ಅನ್ರಿ. ಹೊರ ಬಂತು ಆಸ್ಕಡ್ ಹಾಕ್ಬೇಕ್ರಿ. ಇದಕ್ಕೊಂದು ಆಸ್ಕಡ್ ಹಾಕಿರ್ತಿರಲ್ಲೇ, ಆಸ್ಕಡ್. ಇದಕ್ಕೊಂದು ಟೋಲ್ಡ್ ಹಾಕ್ತಿರಲ್ಲೇ, ಟೋಲ್ಡ್. ಮತ್ತೆ ಇದಕ್ಕೆ ಆಸ್ಕಡನ್ನ ಬೇಕ್ರಿ. ಹರ್. ಎಷ್ಟೋ ಕ್ವಶನ್ ಅದು, ಡು ಯು ವಾಂಟ್ ಟು ಸಿ ಇಟ್ ನಾವ್ ಅಂತೇಳಿ. ಅದರಿಂದ ಇಫ್ ಕಂಜಂಕ್ಷನ್ ಹಾಕ್ರಿ. ಡು ಯು ವಾಂಟ್ ಟು ಸಿ ಇಟ್ ನಾವ್, ಯು ವಾಂಟ್ ಟು ಸಿ ಇಟ್ ನಾವ್. ಪ್ರೊನೌನ್ ಚೇಂಜ್ ಮಾಡ್ರಿ. ಶಿ ವಾಂಟ್ಸ್ ಟು ಸಿ ಇಟ್ ನಾವ್. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಮಾಡ್ರಿ. ಶಿ ವಾಂಟೆಡ್ ಟು ಸಿ ಇಟ್ ನಾವ್. ನಾವು ಹೋಗಿ ದೆನ್ ಮಾಡ್ರಿ. ಶಿ ವಾಂಟೆಡ್ ಟು ಸಿ ಇಟ್ ದೆನ್. ಫಿನಿಶ್ಡ್. ನಾ ಮಾತಾಡೋದು ಅರ್ಥ ಆಗ್ಬೇಕಂದ್ರೆ ಥೇರಿ ಗೊತ್ತಿರ್ಬೇಕ್ರಿ. ಥೇರಿ ಗೊತ್ತಿದ್ರೆ ತಿಳಿತೈತ್ರಿ, ಇಲ್ಲಕಂದ್ರೆ ಗೊತ್ತಾಗೋದಿಲ್ಲ.
ನನ್ನ ಮ್ಯಾಗ ಏನು ಬ್ಲೇಮ್ ಮಾಡಬೇಡ್ರಿ. ನೀವು ಥಿಯರಿ ತಿಳ್ಕೊಂತ ಬರ್ರಿ. ಸರ್ ನೀವು ಮಾತಾಡೋದು ಪಕ್ಕ ತಿಳಿತದ. 1 by 1 ಎಲ್ಲ ವಿಡಿಯೋಗಳನ್ನ ನೋಡ್ರಿ. ಇದು 7th ವಿಡಿಯೋ ಅಂತ ಅನ್ಕೋತೀನಿ. ಒಂದೊಂದು ಅರ್ಧ ತಾಸಿನ ಅಷ್ಟು ಮಾಡೇನ್ರಿ. ಎಲ್ಲ ನೋಡ್ಕೊಂತ ಬಂದರೆ ಒಂದು 3 ತಾಸಿನ ಡೈರೆಕ್ಟ್ ಕಲಿತೀರಿ. ಮತ್ತೆ ಇನ್ನೇನು ಇನ್ನೊಂದು ಅರ್ಧ ತಾಸಿಂದ ಇನ್ನೊಂದು ವಿಡಿಯೋ ಐತಿ, ಅದಷ್ಟು ಮಾಡ್ತೀನಿ. ಫಿನಿಶ್ಡ್. ಅಂದರೆ ಕನ್ವರ್ಸೇಷನ್ ಹೆಂಗೆ ಮಾಡ್ಬೇಕಂತೇಳಿ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಇರ್ತಾವಲ್ಲೇ ಅವ್ನು ಕಂಪ್ಲೀಟ್ ಮಾಡ್ಕೋಬೇಕಾಗ್ತೈತಿ. ಮುಂದಿನ ವಿಡಿಯೋದಲ್ಲಿ ಹೇಳಿರ್ತೇನೆ ಅಂತ. ಇದೇನೋ ಕೊನೆಗೆ ಹೇಳ್ತೀನಿ ಅಂದಲ್ಲ, ಹೇಳಿದ್ನಲ್ಲ. ಓಕೆ, ಚುಕ್ತ ಬಾಕಿ ಚುಕ್ತ ಏನು ಬಾಕಿ ಇಟ್ಕೊಳ್ಳೋದೇನಿಲ್ಲ. ಬರ್ರಿ ನೋಡೋಣ. ಗರ್ಲ್ ಸೆಟ್ ಟು ಬಾಯ್, ಇದೇನು 4 ಸೆಂಟೆನ್ಸ್ ಆಗಲ್ಲ ಹೇಳಿದ್ನಲ್ಲ. 4 ಸೆಂಟೆನ್ಸ್ ಇದ್ದಾಗ 2 ಸೆಂಟೆನ್ಸ್ ಜೋಡಿಸಿ ಮಾಡಿಬಿಟ್ರಿ. 2 ಸೆಂಟೆನ್ಸ್ ಜೋಡಿಸಿ ಫುಲ್ ಪಾಯಿಂಟ್ ಕೊಟ್ಬಿಟ್ರಿ. ಇಲ್ಲಿ ಆ್ಯಂಡ್ ಹಾಕಿದ್ವಿ, ಆ್ಯಂಡ್ ಹಾಕ್ಬಿಡ್ರಿ, ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ಮತ್ತು ಹೊಸದಂತ ಟ್ರೀಟ್ ಮಾಡ್ರಿ. ಜೋಡಿಸ್ಕೊಂತ ಹೋಗ್ರಿ. ಲಾಸ್ಟ್ 2 ಉಳಿದು 2 ಜೋಡಿಸ್ರಿ. ಲಾಸ್ಟ್ 3 ಉಳಿದು ಅಂದ್ರೆ 3 ಜೋಡಿಸ್ಬಿಡ್ರಿ. ಮತ್ತೆ 2ರದ್ದು 1 ಮಾಡಬೇಡ್ರಿ, ಮಾಡಬೇಡ. ಇಲ್ಲ 3 ಕೂಡಿಸ್ಬೋದಲ್ಲ, 3 ಸೆಂಟೆನ್ಸ್ಗಳು ಕೂಡಿಸ್ಬೋದ್ರಿ. ಓಕೆ, 1000 ಸೆಂಟೆನ್ಸ್ ಕೊಟ್ಟರು ಮಾಡ್ರಿ. ಮ್ಯಾಕ್ಸಿಮಮ್ ಮುಗ್ದ ಹೋಗ್ತೀವಿ. ಮತ್ತೆ ಇನ್ನೇನು ಹೇಳ್ಬೇಕು ನಿಮಗೆ. ಬರ್ರಿ ನೋಡಿ. ಗರ್ಲ್ ಸೆಟ್ ಟು ಬಾಯ್, ವಾಟ್ ಎ ಬಿಗ್ ಬಿಲ್ಡಿಂಗ್ ಇಟ್ ಈಸ್. ಎಕ್ಸ್ಕ್ಲಮೇಟರಿ ಅದ. ಇಟ್ಸ್ ಕಲರ್ ಇಸ್ ವಂಡರ್ಫುಲ್. ಅಸರ್ಟಿವ್ ಅದ. ಡಿಡ್ ಯು ಸಿ ಇಟ್ ಬಿಫೋರ್. ಇಂಟ್ರಾಗೇಟಿವ್ ಅದರ. ವಾಟ್ ವಿಲ್ ಯು ಟೆಲ್. ಇಂಟ್ರಾಗೇಟಿವ್ ಅದರ. ಮಜ್ಜಾ ಸೇರಿಸಿ ನೋಡಿ ಸೆಂಟೆನ್ಸ್. ಒಂದೊಂದು ಸೆಂಟೆನ್ಸ್ ಮಾಡ್ರಿ. ಗರ್ಲ್ ವಾಟ್ ಎ ಬಿಗ್ ಬಿಲ್ಡಿಂಗ್ ಎಕ್ಸ್ಕ್ಲೇಮ್ಡ್ ಅನ್ರಿ. ಇದಕ್ಕೆ ಟೋಲ್ಡ್ ಅನ್ರಿ. ಇದಕ್ಕೆ ಆಸ್ಕ್ಡ್ ಅನ್ರಿ. ಇದಕ್ಕೂ ಆಸ್ಕ್ಡ್ ಅನ್ರಿ. ಬರ್ರಿ ನೋಡೋಣ. ಗರ್ಲ್ ಎಕ್ಸ್ಕ್ಲೇಮ್ಡ್ ಅಷ್ಟ ಅನ್ರಿ. ಯಾರಿಗಾರ ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ನಾವು ಎಕ್ಸ್ಕ್ಲೇಮ್ ಮಾಡೋದಿಲ್ಲ. ನಮ್ಮಷ್ಟಕ್ಕೆ ನಾವೇ ಉದ್ದಕ್ಕೆ ಹರ್ಕೊಂತೀವಿ. ಆದ್ದರಿಂದ ಹೇಳಿಸ್ಕೊಂಡವ್ರನ್ನ ತಗೋಬಾರ್ದಿಲ್ಲ. ಗರ್ಲ್ ಏನಾರ ಹೇಳಿದ್ರಂದ್ರೆ ತೋರಿ, ಇಂಥವ್ರಿಗೆ ಹೇಳಿದ್ರು, ಇಂಥವ್ರನ್ನ ಕೇಳಿದ್ರೆ ತಗೋರಿ. ಗಾಬರಿಗೊಂಡು ಹೇಳುವಾಗ ನಮ್ಮಷ್ಟಕ್ಕೆ ನಾವೇ ಗಾಬರಿಗೊಳ್ತೀವ್ರಿ. ಇನ್ನೊಬ್ಬರ ಸಲುವಾಗಿ ನಾವು ಗಾಬರಿಗೊಳ್ಳೋದಿಲ್ಲ. ಆದ್ದರಿಂದ ಹೇಳಿಸ್ಕೊಂಡವ್ರು ಬೇಡ ಇಲ್ಲ. ಗರ್ಲ್ ಎಕ್ಸ್ಕ್ಲೇಮ್ಡ್ ದಟ್. ಅಸರ್ಟಿವ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ರೆ ದ್ಯಾಟ್ ಬರಬೇಕು. ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ದ್ಯಾಟ್ ಬರಬೇಕು. ಕಂಜಂಕ್ಷನ್ ಬಗ್ಗೆ ಹಿಂದೆ ಹೇಳಿನಿ, ಕೇಳ್ಕೊಡ್ರಿ. 1ನೇ ವಿಡಿಯೋ. ಗರ್ಲ್ ಎಕ್ಸ್ಕ್ಲೇಮ್ಡ್ ದ್ಯಾಟ್. ಅಸರ್ಟಿವ್ ಮಾಡ್ಕೊಡ್ರಿ. ವಾಟ್ ಎ ಬಿಗ್ ಬಿಲ್ಡಿಂಗ್ ಇಟ್ ಈಸ್. ಇಟ್ಸ್ ಎ ವೆರಿ ಬಿಗ್ ಬಿಲ್ಡಿಂಗ್. ಇಟ್ 3rd person ಚೇಂಜ್ ಮಾಡ್ಬೇಡ್ರಿ. ಟೆನ್ಸ್ ಅಷ್ಟೇ ಚೇಂಜ್ ಮಾಡ್ರಿ. ಇಟ್ಸ್ ಎ ವೆರಿ ಬಿಗ್ ಬಿಲ್ಡಿಂಗ್. ಇಟ್ ವಾಸ್ ಎ ವೆರಿ ಬಿಗ್ ಬಿಲ್ಡಿಂಗ್. ಗರ್ಲ್ ಎಕ್ಸ್ಕ್ಲೇಮ್ಡ್ ದ್ಯಾಟ್ ಇಟ್ ವಾಸ್ ಎ ವೆರಿ ಬಿಗ್ ಬಿಲ್ಡಿಂಗ್. ಒಂದು ಸೆಂಟೆನ್ಸ್ ಮುಗಿತು ಇಲ್ಲಿಗೆ. ಆ್ಯಂಡ್ ಅನ್ರಿ. ಶಿ ಅನ್ರಿ. ಅಸರ್ಟಿವ್ ಸೆಂಟೆನ್ಸ್ ಅದ. ಇಟ್ಸ್ ಕಲರ್ ಇಸ್ ವಂಡರ್ಫುಲ್. ಟೋಲ್ಡ್ ಅನ್ರಿ. ಯಾರಿಗೆ ಹೇಳ್ಯಾರ ಅನ್ನೋದು ಹೇಳ್ಬಿಡ್ರಿ. ಟೋಲ್ಡ್ ಬಾಯ್ ಅಂತನ್ರಿ. ಕಂಜಂಕ್ಷನ್ ಹಾಕ್ರಿ ದ್ಯಾಟ್ ಅಂತೇಳಿ. ಇಲ್ಲಿ ಬರ್ರಿ. ಇಟ್ಸ್ ಕಲರ್ ಮಾಡ್ರಿ. 3rd person ಅದು. ಇಸ್ ವಾಸ್ ಮಾಡ್ರಿ. ಇಟ್ಸ್ ಕಲರ್ ವಾಸ್. ವಂಡರ್ಫುಲ್ ಮುಗೀತು. 2 ಸೆಂಟೆನ್ಸ್ ಮಾಡಿ ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ಮತ್ತೊಂದ್ಸಲ ಫ್ರೆಶ್ ಆಗಿ ತಗೋರಿ. ಇದನ್ನ ಬೇಕಾದ 1000 ಸೆಂಟೆನ್ಸ್ ಕೊಡ್ಲಿ, ಹಿಂಗೆ ಮಾಡ್ಕೊಂತ ತಗೋರಿ. ಈ ಸೆಂಟೆನ್ಸ್ 3rd ಸೆಂಟೆನ್ಸ್ ಅದ. ಇಂಟ್ರಾಗೇಟಿವ್ ಅದ. ಗರ್ಲ್ ಆಸ್ಕ್ಡ್ ಬಾಯ್. ಎಂತ ಇಂಟ್ರಾಗೇಟಿವ್. ಎಸ್ನೋ ಅದ. ಅದಕ್ಕೆ ಇಫ್. ಡಿಡ್ ಯು ಸಿ ಇಟ್ ಬಿಫೋರ್. ಯು ಸಾ ಇಟ್ ಬಿಫೋರ್. ಡಿಡ್ ಯು ಸಿ ಇಟ್ ಬಿಫೋರ್ ಅಸರ್ಟಿವ್ ಮಾಡ್ರಿ. ಯು ಸಾ ಇಟ್ ಬಿಫೋರ್. ಪ್ರೊನೌನ್ ಚೇಂಜ್ ಮಾಡ್ರಿ. ಹುಡುಗನ ಕೇಳ್ತಾಳಕಿ ಅಂದ್ರೆ ನಾವು ಹಿ ಅನ್ಬೇಕು. ಹಿ ಸಾ ಇಟ್ ಬಿಫೋರ್. ಡಿಡ್ ಯು ಸಿ ಇಟ್ ಅಸರ್ಟ್ ಮಾಡಿದ್ರೆ ಯು ಸಾ ಇಟ್. ಪ್ರೊನೌನ್ ಚೇಂಜ್ ಮಾಡ್ರಿ. ಹಿ ಸಾ ಇಟ್. ಟೆನ್ಸ್ ಚೇಂಜ್ ಮಾಡ್ರಿ. ಹಿ ಸಾ ಹಿ ಹ್ಯಾಡ್ ಸೀನ್ ಇಟ್. ಇಫ್ ಹಿ ಹ್ಯಾಡ್ ಸೀನ್ ಇಟ್ ಬಿಫೋರ್. ಸರಿನಾ. ಓಕೆ. ಆ್ಯಂಡ್ ಅನ್ರಿ. ಯಾಕಂದ್ರೆ ಇನ್ನೊಂದು ಸೆಂಟೆನ್ಸ್ ಅದ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಆ್ಯಂಡ್ ಶಿ ಕಂಟಿನ್ಯೂಡ್ ಅನ್ರಿ. ಇಲ್ಲಿ ಬಂತು ನೋಡ್ರಿ. ಕ್ಲಿಯರ್ ಆಗಿರ್ತದೆ ನಿಮಗೆ, ಹೌದಲ್ಲ. ಓಕೆ. ಅಸರ್ಟಿವ್ ಮಾಡ್ರಿ. ವಾಟ್ ವಿಲ್ ಯು ಟೆಲ್ ಅಬೌಟ್ ಇಟ್ಸ್ ಡಿಸೈನ್. ವಾಟ್ ಕಂಜಂಕ್ಷನ್ ಆಯ್ತು. ಎಸ್ ನೋ ಕ್ವಶನ್ ಇದ್ರೆ ಇಫ್ ಕಂಜಂಕ್ಷನ್ ಹಾಕ್ತೀರಿ. ಎಸ್ ನೋ ಕ್ವಶನ್ ಇದ್ರೆ ಇಫ್ ಕಂಜಂಕ್ಷನ್ ಹಾಕ್ತೀರಿ. WH ಕ್ವಶನ್ ಇದ್ರೆ WH ಕ್ವಶನ್ ಕಂಜಂಕ್ಷನ್ ಮಾಡ್ತೀರಿ. ವಾಟ್ ಆಯ್ತು. ವಿಲ್ ಯು ಟೆಲ್ ಇಟ್. ವಿಲ್ ಯು ಟೆಲ್ ಅಬೌಟ್ ಇಟ್ಸ್ ಡಿಸೈನ್. ಯು ವಿಲ್ ಟೆಲ್ ಅಬೌಟ್ ಇಟ್ಸ್ ಡಿಸೈನ್. ಯು ವಿಲ್, ಹಿ ವಿಲ್. ಪ್ರೊನೌನ್ ಚೇಂಜ್ ಮಾಡ್ಕೊಂಡ್ರಿ. ಟೆನ್ಸ್ ಚೇಂಜ್ ಮಾಡ್ಕೊಂಡ್ರೆ ಹಿ ವುಡ್. ವಾಟ್ ಹಿ ವುಡ್ ಟೆಲ್ ಅಬೌಟ್ ಇಟ್ಸ್ ಡಿಸೈನ್. ಗ್ರೇಟ್ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಟ್ರೈ ಮಾಡೇನೆ. ಇನ್ನು ಒಂದು ವಿಡಿಯೋ ಮಾತ್ರ ಹಾಕ್ತೀನಿ. ಯಾಕಂದ್ರೆ ಕನ್ವರ್ಸೇಷನ್ ಇರ್ತದೆ. ಇದು ಡಬಲ್ ಸೆಂಟೆನ್ಸ್ ಹೈಸ್ಕೂಲ್ ಲೆವೆಲ್ಗೆ. ಬಟ್ PUC ಏನದ ಡಾನ್ ಗೊಂಜಾಲೋ
ಡೋನ್ ಅಲಾರ, ಡಾನ್ ಗೊಂಜಲೋ, ಡೋನ್ ಅಲಾರ ಈ ತರ ಕನ್ವರ್ಸೇಷನ್ ಬರ್ತಾಗ ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್ ಅಂತ. ಎ ನೇಬರ್ಸ್ ರೈಟ್ ಅಂತಾರೆ. ಎ ನೇಬರ್ಸ್ ರೈಟ್ ಅಷ್ಟೇ ಅದು ಇಂಡೈರೆಕ್ಟ್ ಸ್ಪೀಚ್ ಹೆಂಗೆ ಮಾಡ್ತೀರಿ? ಇಂಡೈರೆಕ್ಟ್ ಸ್ಪೀಚ್ ಹೆಂಗೆ ಮಾಡ್ತೀರಿ ಹೇಳ್ರಿ? ಎಸ್, ಹಾಫ್ ಸೆಂಟೆನ್ಸಸ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಎಸ್ ಅಂತ ಬರ್ತೈತಿ. ಡೂ ಯು ಯೂಸ್ ಯುವರ್ ಶೂ ಬ್ರಷ್, ಡೂ ಯೂಸ್ ಯುವರ್ ಹ್ಯಾಂಡ್ ಕರ್ಶಿಪ್ ಟು ಕ್ಲೀನ್ ಯುವರ್ ಶೂ ಅಂತ ಹೇಳಕ್ಕೆ ಎಸ್ ಅಂತ ನಮ್ಮ ಎಸ್ ಇದ್ದದನ್ನ ಹೆಂಗೆ ಮಾಡಬೇಕು? ಇಂಡೈರೆಕ್ಟ್ ಸ್ಪೀಚ್ನಾಗ ಎಸ್ ಅಂತೀರಾ, ನೋ ಅಂತೀರಾ ಅನ್ಲಿಕ್ಕೆ ಬರೋದಿಲ್ರಿ. ಅವನ್ನ ಹೆಂಗೆ ಮಾಡಬೇಕು? ಇವನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಯಾವ್ಯಾವ ತರಹದ ನಿಮಗೆ ಡಿಫಿಕಲ್ಟೀಸ್ ಬರ್ತಾವ ಅವನ್ನೆಲ್ಲ ಸೇರಿಸ್ಕೊಂಡು ಒಂದೇ ಒಂದು ವಿಡಿಯೋ ಮಾಡ್ತೀನಿ, ಒಂದೇ ಒಂದು ಕ್ವಶನ್ ತೊಗೊತೀನಿ, ಒಂದು ಕ್ವಶನ್ದಲ್ಲೇ ಎಲ್ಲ ಕವರ್ ಮಾಡ್ತೀನಿ. ಒಂದೇ ಕ್ವಶನ್, ಇವತ್ತು 6 ಕ್ವಶನ್ ತೊಗೊಂಡಿನಿ, ಇಲ್ಲ ಅದನ್ನ ಹೇಳ್ಬೇಕಾದ್ರೆ ಒಂದು ಕ್ವಶನ್ ಸಾಕು. ಒಂದು ಕ್ವಶನ್ ತೊಗೊಂಡು ಅವೆಲ್ಲವನ್ನು ತಿಳಿಸ್ಬಿಡ್ತೀನಿ ಲಾಸ್ಟ್. ಆಮೇಲೆ ನನ್ನ ಈ ವಿಡಿಯೋಗಳನ್ನ ನೋಡ್ರಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಕ್ವಶನ್ ಪೇಪರ್ ನಾನು ಎಲ್ಲ ವಿಡಿಯೋಗಳನ್ನ ಹಾಕಿನಲ್ಲ, ಆ ವಿಡಿಯೋಗಳನ್ನ ನೋಡ್ರಿ. 100% ನಿಮ್ಗೆ ನಾ ಏನು ಮಾತಾಡ್ತೀನಿ ಅರ್ಥ ಆಗ್ತದೆ. ಅಷ್ಟೇ ಅಲ್ಲ, ನೀವು ಸಹಿತ ಆನ್ಸರ್ ಮಾಡ್ತೀರಿ.